Good morning, everyone. Myself, Vani, your classmates, Krishnachari's wife. I'm coming from Chikmagalur. ನಾನು ಓದಿದ್ದೆಲ್ಲ ಬಂದು ಚಿಕ್ಕಮಗಳೂರಲ್ಲಿ ಸರ್. ಇಲ್ಲಿ ಓದ್ದೆಲ್ಲ ಇರ್ಬೋದು, ಬಟ್ ಆದರೆ ನನ್ನ ಹಸ್ಬೆಂಡ್ ಓದಿದ್ದಾರೆ ಅಂದರೆ ಒಂದು ಗುರುಗಳ ಕಾರ್ಯಕ್ರಮ ಇದೆ ಇಲ್ಲ ಅಂದರೆ ಇಲ್ಲಿ ಬಂದು ಮಾತಾಡಬೇಕು, ಇಲ್ಲಿ ಬರಬೇಕು ಅಂತ ನನಗೆ ಅನ್ನಿಸ್ತು. ಸೊ ಅದಕ್ಕೋಸ್ಕರ ನಾನು ಬಂದೆ. ಗುರುಗಳ ಬಗ್ಗೆ ಮಾತಾಡಬೇಕು ಅಂದರೆ ಇಲ್ಲೇ ಓದಿರಬೇಕು ಅಂತ ಏನಿಲ್ಲ, ಎಲ್ಲಿ ಓದಿದ್ರು ಎಲ್ಲಿ ಟೀಚರ್ಸು ಎಲ್ಲ ಒಂದೇ ಸರ್. ನಾವು ಭೂಮಿಗೆ ಬರಲಿಕ್ಕೆ ನಮ್ಮ ತಂದೆ ತಾಯಿ ಎಷ್ಟು ಮುಖ್ಯನೋ ಹಾಗೆ ನಾವು ಈ ಭೂಮಿ ಮೇಲೆ ಬದುಕಿರೋಷ್ಟು ದಿವಸ ಈ ನಾಗರಿಕ ಸಮಾಜದಲ್ಲಿ ಒಂದು ಉತ್ತಮ ವ್ಯಕ್ತಿತ್ವ ಇರೋವಂಥ ಸಮಾಜದ ಪ್ರಜೆಯಾಗಿ ಬದುಕಬೇಕು ಅಂದರೆ ನಮ್ಮ ಗುರುಗಳು ಕಲಿಸಿರ್ತಕ್ಕಂಥ ವಿದ್ಯೆ, ನಡೆ, ನುಡಿ ಎಲ್ಲ ತುಂಬ ಮುಖ್ಯ ಆಗಿರುತ್ತೆ. ಹಾಗಾಗಿ ಗುರುಗಳ ಬಗ್ಗೆ ಮಾತಾಡೋದಕ್ಕೆ ಎಷ್ಟು ಗುರುಗಳ ಬಗ್ಗೆ ಮಾತಾಡಿದ್ರು ಸಾಕಾಗೋದಿಲ್ಲ. ಇವತ್ತು ವಿದ್ಯಾರ್ಥಿಗಳು ಎಷ್ಟೇ ದೊಡ್ಡ ದೊಡ್ಡ ಹುದ್ದೆಗೆ ಹೋದ್ರು, ಎಷ್ಟೇ ಓದಿ ದೊಡ್ಡದಾಗಿ ಬೆಳೆದಿದ್ರು ಕೂಡ ಟೀಚರ್ಸ್ ಆಗೇ ಇರ್ತಾರೆ. ನಾವು ಮರಳಿ ಬಂದು 10 ವರ್ಷ 20 ವರ್ಷ ಆದರೂ ಮರಳಿ ಬಂದು ಆ ಸ್ಕೂಲಿಗೆ ನೋಡಿದ್ರೆ ಟೀಚರ್ಸ್ ಆಗೇ ಇರ್ತಾರೆ. ಅವ್ರು ಯಾವತ್ತಿಗೂ ಕೂಡ ಬದಲಾಗಿರೋದಿಲ್ಲ. ಇನ್ನು ಪ್ರೈಮರಿ ಸ್ಕೂಲ್ ಟೀಚರ್ ಅಂತೂ ನಮ್ಮ ಬಾಲ್ಯದವರಂತೂ ನೆನಪು ತುಂಬಾನೇ ಚೆನ್ನಾಗಿರುತ್ತೆ. ಆ ಒಂದು ಸ್ಕೂಲು, ಆ ಒಂದು ಸ್ಟೂಡೆಂಟ್ ಲೈಫ್ ಇಸ್ ಗೋಲ್ಡನ್ ಲೈಫ್ ಅಂತಾರಲ್ಲ, ಹಾಗೆ ಆ ಒಂದು ತಿರುಗಿ 20 ವರ್ಷ ಅಲ್ಲ 10 ವರ್ಷ ಆದರೂ ತಿರುಗಿ ಹೋಗಿ ನಾವು ನೋಡಿದಾಗ ನಮ್ಮ ಟೀಚರ್ಸ್ನ ಅಷ್ಟೇ ಖುಷಿ ಆಗುತ್ತೆ. ಸೊ ಗುರುಗಳ ಬಗ್ಗೆ ಎಷ್ಟು ಹೇಳಿದ್ರು ಸಾಕಾಗೋದಿಲ್ಲ. ವಿದ್ಯೆ ಅನ್ನೋದು ಎಷ್ಟು ಮುಖ್ಯ ಅಂದರೆ, ವಿದ್ಯೆ ಇಲ್ಲ ಅಂದರೆ ಸಮಾಜದಲ್ಲಿ ಏನೂ ಇಲ್ಲ. ಹಾಗಾಗಿ ಎಂಥ ವಿದ್ಯೆಯನ್ನ ಕೊಡ್ತಂಥ ಗುರುಗಳನ್ನ ಯಾವುದಕ್ಕೂ ಸಹ ಹೋಲಿಸೋದಕ್ಕೆ ಸಾಧ್ಯ ಇಲ್ಲ. ಗುರುಗಳು ಅಂದ್ರೇನೆ ಒಂದು ಪವಿತ್ರವಾದ ಸ್ಥಾನ. ಸೊ ಹಾಗಂತ ಹೇಳ್ಬಿಟ್ಟು ನನ್ನ ಮಾತುಗಳನ್ನ ಮುಗಿಸ್ತೀನಿ. ಜೈ ಹಿಂದ್, ಜೈ. ಥ್ಯಾಂಕ್ ಯು. ನಾನು ಎಲ್ಲ ಸರ್ಗಳಿಗೂ ಅಭಿನಂದನೆ ವಹಿಸ್ತೀನಿ. ಎಲ್ಲ ಸರ್ಗಳಿಂದಲೂ ಕಲ್ತಿದ್ದೀವಿ ನಾವು. ಗಣಿತ ಆಗಿರ್ಬೋದು, ಕನ್ನಡ ಆಗಿರ್ಬೋದು, ಹಿಂದಿ ಆಗಿರ್ಬೋದು, ಕಂಪ್ಯೂಟರ್ ಆಗಿರ್ಬೋದು, ದೈಹಿಕ ಶಿಕ್ಷಣನೇ ಆಗಿರ್ಬೋದು. ಆ ಕಲ್ತಿರೋ ವಿದ್ಯೆ ಈಗಲೂ ನಮಗೆ ಅನುಕೂಲ ಆಗ್ತಾಯಿದೆ. ಕಂಪ್ಯೂಟರಿಂದ ನಾನು ಟೆಕ್ಸ್ಟೈಲ್ ಫೀಲ್ಡಲ್ಲಿ ವರ್ಕ್ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ ನಾನು ಕಂಪ್ಯೂಟರ್ ಯೂಸ್ ಮಾಡೋದ್ರಿಂದ ಶಶಿಕುಮಾರ್ ಸರ್ ನನಗೆ ಕಲಿಸಿರೋದು ವಿದ್ಯೆಯಿಂದ ಇವತ್ತು ನಾನು ವರ್ಕ್ ಮಾಡ್ತಾಯಿದ್ದೀನಿ. ಯಾವುದೇ ಭಯ ಇಲ್ದೇನೆ, ಯಾವುದೇ ಇದ್ದಿಲ್ದೇನೆ. ಮತ್ತು ಮಹಾಲಿಂಗಪ್ಪ ಸರ್ ಕನ್ನಡ ಹೇಳ್ಕೊಟ್ಟಿದ್ರು. ಒಂದ್ಸತಿ ಗ್ರಾಮರಲ್ಲಿ ಎಕ್ಸ್ಪೆಷಲಿ ಓದೋಕ್ಕೆ ಬರೋಕ್ಕಿಲ್ಲ ಅಂದರೆ ಗ್ರಾಮರಲ್ಲಿ ತುಂಬ ಇಂಪಾರ್ಟೆಂಟ್ ಅವ್ರು ಕೊಡೋರು. ನಾನೊಂದು ಅವ್ರ ಹತ್ರ 8th ಸ್ಟ್ಯಾಂಡರ್ಡಲ್ಲಿ ಗ್ರಾಮರ್ ತಪ್ಪು ಮಾಡಿದೆ ಅಂತ ಅಂದ್ಬಿಟ್ಟು ನಂಗೊಂದು 8 ಹೊಡೆದಿದ್ದು. ಈಗಲೂ ನೆನಪು ಅದು ನಂಗೆ ಕಾಡುತ್ತೆ. ಅವತ್ತು ನಾವು ತಪ್ಪು ಮಾಡಿದ್ದಕ್ಕೆ ಇವತ್ತು ಹೊಡೆದಿದ್ದಾರೆ. ಆ ತಪ್ಪು ಇನ್ನೊಂದ್ಸತಿ ನಮ್ಮಿಂದ ಆಗಬಾರ್ದು. ಸಹಜವಾಗಿ ಎಲ್ಲರೂ ತಪ್ಪು ಮಾಡೇ ಮಾಡ್ತಾರೆ. ಗ್ರಾಮರ್ ಅಂದರೆ ನಮ್ಮ ದೈಹಿಕವಾಗಿ ಎಲ್ಲರ ಜೊತೆ ಮಾತಾಡೋದಕ್ಕೆ ಆಗಿರಲಿ, ಗೌರವಿಸೋದಕ್ಕಾಗಿ ಆಗಿರಲಿ, ನಾವು ಮಾತಾಡಲೇಬೇಕಾಗುತ್ತದೆ. ಆಮೇಲೆ ಚಂದ್ರಶೇಖರ್ ಸರು ಮ್ಯಾಥ್ಸ್ ಅಂದರೆ ಎಲ್ಲ ರೀತಿಯಲ್ಲೂ ನಮಗೆ ಮ್ಯಾಥ್ಸ್ ಬೇಕೇ ಬೇಕು. ವ್ಯವಹಾರ ಮಾಡೋದಕ್ಕೆ ಆಗಿರಲಿ, ಲೆಕ್ಕಾಚಾರ ಮಾಡೋದಕ್ಕೆ ಆಗಿರಲಿ, ಮ್ಯಾಥ್ಸ್ ಇಂಪಾರ್ಟೆಂಟ್. ಮತ್ತು ನರಸಿಂಹ ಸರ್ ಹಿಂದಿ ಹೇಳ್ಕೊಟ್ಟಿದ್ರು. ಈಗ ನಾವು ಆಲ್ಮೋಸ್ಟ್ ಹೊರಗಡೆ ಇರೋ ಹುಡುಗರ ಜೊತೆ ನಾವು ಹಿಂದಿನೇ ಮಾತಾಡಬೇಕು. ಅವರಿಗೆ ಇಂಗ್ಲೀಷು ಬರೋಲ್ಲ, ಕನ್ನಡ ಲ್ಯಾಂಗ್ವೇಜು ಬರೋಲ್ಲ. ನಾವು ಅವ್ರ ಜೊತೆ ಹಿಂದಿಲೇ ಮಾತಾಡಬೇಕು. ಅವ್ರು ಕಲಿಸಿದ ಹಿಂದಿ ಇವತ್ತು ನಮ್ಗೆ ಅನುಕೂಲ ಆಗ್ತಾಯಿದೆ. ಯಾವುದೇ ರೀತಿ ಭಯ ಇಲ್ದೇ ನಾವು ಮಾತಾಡ್ತೀವಿ, ಎಲ್ಲರ ಜೊತೆ ಸಹ ಬಾಂಧವ್ಯತೆಯಿಂದ ನಾವು ಇಡ್ತೀವಿ ಅಂತ ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ಮತ್ತು ಶಶಿಧರ್ ಸರ್ ಅವರು ಒಂದು ಆರ್ಮಿ ಜೊತೆ ಮಾತಾಡ್ಬೇಕಂದ್ರೆ ನಮಗೆ ಭಯ ಆಗೋದು. ಅವ್ರು ಒಂಥರ ಶಿಸ್ತು, ಈಗಿರಬೇಕು, ಈಗ ಶಿಸ್ತಲ್ಲೇ ಹೋಗಬೇಕು, ಶಿಸ್ತಲ್ಲೇ ಬರಬೇಕು ಅನ್ನೋದು ತುಂಬ ಯಾವ ರೀತಿ ಹೇಗಿದ್ದಾರೆ, ನಡ್ಕೋತಿದ್ದಾರೆ ಅಂತ ಅವರು ಕಣ್ಣಿನ ಭಾವನೆ ಮುಖಾಂತರ ಪತ್ತೆ ಮಾಡ್ಕೊಳ್ಳುವೆ. ಅವ್ರು ಆಲ್ಮೋಸ್ಟ್ ಸರ್ಗಳ ಜೊತೆ ಮಾತಾಡುವಾಗ ಹಿಂದಿ ಯೂಸ್ ಮಾತಾಡ್ತಿದ್ರು. ನಾನು ಅವಾಗ ಅರ್ಥ ಮಾಡ್ಕೊತಿದ್ದೆ. ಅವಾಗ ಅವರು ಸರ್ ಇವ್ಳಿಗೆ ಅರ್ಥ ಆಗ್ತಿದೆ, ನಾವು ಮಾತಾಡ್ತಾ ಇರೋದು ಜಯಂತ್ ಸರ್ ಹತ್ರ ಮಾತಾಡ್ತಿರುವಾಗ ನಾನು 8th ಸ್ಟ್ಯಾಂಡರ್ಡ್ ಫಸ್ಟ್ ಗ್ರೂಪಲ್ಲಿದ್ದೆ. ಅವಾಗ ಅವ್ರು ಮಾತಾಡಿದ್ರು ಒಂದು ಮಾತು, ಎಲ್ಲರೂ ನೋಡಿ ಹೆಂಗಿದ್ದಾರೆ, ಇವ್ರು ಯಾವ ರೀತಿ ನಾವು ಹೋಗ್ಬೋದು, ಇವ್ರಿಗೆ ಯಾವ ರೀತಿ ಯಾವಾಗ ಒಂಥರ ನಾವು ಚೈಲ್ಡ್ ಬುದ್ಧಿ, ಈ ಮಂಗಗಳಂಗೆ ಅಂತ ಅವಾಗ ಈ ಮಾತಾಡ್ತಿದ್ರು. ನಾವು ಮಂಗಗಳಂಗೆ ಕೂತಿದ್ದಾರೆ ನೋಡಿ, ಅವ್ರ ಬಗ್ಗೆ ಅವ್ರಿಗೆ ಹೆಂಗೆ ತಗೋಗೋಣ ಅಂತಂದ್ರು. ಆವಾಗ ಅವ್ರಿಗೆ ಒಂದು ನಾವು ಪೇರೆಂಟ್ಸ್ಗಳು ಒಂದು ಕಲ್ಲು ಕೊಟ್ಟಿದ್ರು ಸರ್ಗಳಿಗೆ.
ಹೇಳ್ಬೇಕಂದ್ರೆ ಒಂದು ಕಲ್ಲು, ನಾವು ಒಂದು ರೀತಿ ಕಲ್ಲು ರೀತಿ ಇದ್ದು. ಅವರು ಯಾವ ರೀತಿನಾರ ಶಿಲೆನಾರ ಮಾಡ್ಬೋದಿತ್ತು, ಈ ಬೇಕು ಅಂದ್ರೆ ಯೂಸ್ ಮಾಡ್ಕೋಬೋದಿತ್ತು, ಬೇಡ ಅಂದ್ರೆ ಎಸಿಬೋದಿತ್ತು. ಅವ್ರು ಯಾವುದೇ ರೀತಿಲಿ ನಮಗೆ ಆ ಥರ ಮಾಡಲಿಲ್ಲ. ಒಂದು ಕಲೆ ರೀತಿಲಿ ನಮ್ಗೆ ತಗೋ ಹೋದ್ರು. ಆದಷ್ಟು ನಮಗೆ ಬುದ್ಧಿ ಮಾತು ಹೇಳಿರು, ಹೊಡಿದ್ರು. ಆಮೇಲೆ ಅವರು ಹೊಡಿದ್ರು ಅಂತ ನಾವು ಬೇಜಾರು ಮಾಡ್ಕೋತಿದ್ದಿಲ್ಲ. ಆದರೆ ಬಿಡು, ನಾವು ತಪ್ಪು ಮಾಡಿದ್ದಕ್ಕಲ್ವ ನಮ್ಗೆ ಹೊಡೆದಿತ್ತು, ನಾವು ಸರಿ ಇರ್ತೀರಿ ನಮ್ಗೆ ಯಾಕೆ ಹೊಡಿತಿದ್ರು ಅನ್ನೋ ಫೀಲಿಂಗ್ ನಮ್ಮಲ್ಲಿ ಬರ್ತಿದ್ದು. ಆಮೇಲೆ ಆಚಾರ್ಯ ಸರ್ ಫ್ರೀ ಪೀಡ್ ಸಿಕ್ಕಿದ್ರೆ ಸಾಕು ಬಂದ್ಬಿಟ್ಟು ಕರ್ಕೊ ಹೋಗೋರು, ನಮ್ಗೆ ಅದೇ ಒಂದು ಖುಷಿ ಆಗೋದು. ಆವಾಗ ಪಿ ಟಿ ಸರ್ ಬರ್ಲಿಲ್ಲ ಆದ್ರೂ ಬಿಡ್ತಿದ್ದಿಲ್ಲ. ಕಬಡ್ಡಿ ಎಸ್ಪೆಷಲಿ ಕಬಡ್ಡಿ ಸ್ಪೋರ್ಟ್ಸ್ ಅಲ್ಲಿ ಆದ್ರೂ ಧೂಳಾಟ ಆಡಿಸ್ಬಿಡೋರು ನಾವಂತೂ. ಕಬಡ್ಡಿ ಅದ್ರಲ್ಲಿ ಧೂಳಾಟ ಆಡಿಸ್ಬಿಡೋರು. ಧೂಳಾದ್ರೆ ಧೂಳು. ಒಂದಿನ ಇದು ಸ್ಪೋರ್ಟ್ಸಿಗೆ ಹೋದಾಗ ಜಯಂತ್ ಸರ್ ಇತ್ತಿಲ್ಲ, ಅವ್ರು ಮಂಗ್ಳೂರ್ಗೆ ಹೋಗ್ಬಿಟ್ಟಿದ್ರು. ನಮ್ದು ಅವಾಗ ಸರ್ಟಿಫಿಕೇಟ್ ಎಲ್ಲ ಪೂರ್ತಿ ಜಯಂತ್ ಸರ್ ಕ್ಯಾಬಿನಲ್ಲಿ ಇದ್ಬಿಟ್ಟಿತ್ತು. ಅವಾಗ ಹೋಗಿ ಡಿಸ್ಕ್ವಾಲಿಫಿಕೇಶನ್ ಮಾಡ್ತಾ ಇದ್ದೀವಿ, ಸರ್ಟಿಫಿಕೇಟ್ ಏನು ಇಲ್ಲ ಅಂತ ಅಂದಾಗ ನಾವು ಮೋಹನ್ ಸರ್ ಅಂತ ಇದ್ರು, ಅವರು ಇಲ್ಲ ಅನ್ಸುತ್ತೆ ಮೇ ಬಿ ಗಾಯ ಮೋಹನ್ ಸರ್ ಅವ್ರಿಗೆಲ್ಲ ಫೋನ್ ಮಾಡಿ ರಿಕ್ವೆಸ್ಟ್ ಮಾಡಿ, ಸರ್ ನಮ್ಗೆ ಬೇಕೇ ಬೇಕು, ಇಲ್ಲಿಂದ ಬಂದು ನಾವು ಹೋಗಿದ್ದೀವಿ ಅಂದರೆ ನಮ್ಗೆ ಫೀಲ್ ಆಗುತ್ತೆ ಸರ್, ನಾವು ಬಂದಿದ್ದೀವಿ ನಮ್ಮ ಸ್ಕೂಲಿಗೋಸ್ಕರ ಏನಾರು ಒಂದು ತಗೋ ಹೋಗ್ಬೇಕು, ಗೌರವ ತಗೋ ಹೋಗ್ಬೇಕು ಅನ್ನೋದು ನಾವು ಹಠ ಮಾಡಿ ಇದು ಮಾಡಿದ್ದಕ್ಕೆ ಪಾಪ ಮೋಹನ್ ಸರ್ ಕ್ಯಾಬಿನಿಂದ ಬೀಗ ತೆಗೆದು ಅವ್ರು ತಗೊಬಂದು ಸರ್ಟಿಫಿಕೇಟ್, ಗುರು ಸರ್ ಇದ್ರು, ಅವ್ರಿಗೆ ಬಂದು ಅವರು ಈಗ ನಮ್ಮ ಜೊತೆ ಇಲ್ಲ, ಅವ್ರಿಗೆ ನಮ್ಮ ಮನಸ್ಸು ಫೀಲ್ ಆಗುತ್ತೆ ಒಂದು ರೀತಿ. ಅವ್ರು ತಂದು ಕೊಟ್ಟಿದ್ದಕ್ಕೆ ನಾವು ಸ್ಪೋರ್ಟ್ಸಲ್ಲೂ ಚೆನ್ನಾಗಿದ್ದಾಗಿದ್ದವು ಸರ್. ಇಷ್ಟು ಹೇಳೋದಕ್ಕೆ ನಾನು ಅಭಿನಂದನೆ ವಹಿಸ್ತೀನಿ ಸರ್. ಅನಿಸಿಕೆ ಗುರುಭ್ಯೋ ನಮಃ. ಸರಸ್ವತಿ ಮಾನಸ ಪುತ್ರರಿಗೆ ಶಿರಷ್ಟಾಂಗ ನಮಸ್ಕಾರಗಳು. ನನ್ನ ಹೆಸರು ಶಿವರಾಜ್ ಸಿ.ಪಿ. ಇವಾಗ ರೈಲ್ವೆಯಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ, ಇಲ್ಲೇ ದುರ್ಗದಲ್ಲಿ. ಸುಮಾರು 13 ವರ್ಷ ತುಂಬಿದ 14ನೇ ವರ್ಷ ನನ್ನ ಸರ್ವೀಸು. ನಾನು ಕೊಡಲಿಪೆ ಶಾಲೆ 6ನೇ ತರಗತಿಗೆ ಬಂದ ವಿದ್ಯಾರ್ಥಿ. 6ನೇ ತರಗತಿ ಅಂದರೆ 64 ನೆನಪಾಗ್ತಿದೆ ಅವತ್ತಿನ ಬಾಲ್ಯ ಇಲ್ಲಿವರೆಗೂ. ಯಾಕೆಂದ್ರೆ ಅವತ್ತಿನ ದಿನ ತುಂಬ ಕಷ್ಟದ ದಿನಗಳು. ಇವಾಗ ನೆನ್ಪು ಮಾಡ್ಕೊಂಡ್ರೆ ಆ ಮಳೆರಾಯ ಬಂದಿಲ್ದೇ ಇರ್ಬೋದು, ಆದರೆ ಮಳೆ ಬಂದ್ರೂ ಧೂಳಿಂದ ಎದ್ದು ಬಂದಿದ್ದೀವಿ ನಮ್ಮ ಶಿಕ್ಷಕರ ಮಾರ್ಗದರ್ಶನದಿಂದ. 6ನೇ ತರಗತಿಗೆ ನಾನು ಬಂದಾಗ ನಾನಿವತ್ತು ಇಷ್ಟು ಕಾನ್ಫಿಡೆಂಟ್ ಆಗಿ ಮಾತಾಡ್ತಾ ಇದ್ದೀನಿ ಅಂದರೆ ನಮ್ಮ ಫಿದಾ ಫಾತಿಮಾ ಮೇಡಮ್ ಅವರು ಕೊಟ್ಟಂಥ ಮಾರ್ಗದರ್ಶನ ಹುಮ್ಮಸ್ಸು. ಕಾರಣ ಇಷ್ಟೇ, 5ನೇ ಕ್ಲಾಸಿಗೆ ಆಲ್ರೆಡಿ ಹಿಂದಿ ಶುರುವಾಗ್ಬಿಟ್ಟಿತ್ತು. ನನಗೆ 6ನೇ ತರಗತಿಗೆ ನಮಗೆ ಅಲ್ಲಿ ಚಿಕ್ಕಪಕ್ಕದಲ್ಲಿ ಓದಿದ್ದಂಥದ್ದು, ಅಲ್ಲಿ ಅಕ್ಷರ ಮತ್ತು ಕಾಗುಣಿತ ಎಲ್ಲ ಚೆನ್ನಾಗಿ ಹೇಳ್ಕೊಟ್ಟಿದ್ರು. ಇಲ್ಲಿ ಮೇಡಮ್ ಹೇಳಿದ್ದಷ್ಟೇ, ನೋಡಿ ಹೊಸ ಹುಡುಗ ಬಂದಿದ್ದಾನೆ, ನೀವು ಇದ್ದೀರಾ, ಎಷ್ಟು ಚೆನ್ನಾಗಿ ಬರೆದಿದ್ದಾನೆ, ಕಾಗುಣಿತ ಬರಿ ಅಂತ ಬೋರ್ಡ್ ಮೇಲೆ ಬರ್ತಿದ್ರು. ಪಡವಲಿಪಕ್ಕೆ ಬಂದಮೇಲೆ ಹಾಸ್ಟೆಲ್ ಹುಡುಗಲ್ವಾ, ಬಿಸಿ ಊಟ ಬಿದ್ಮೇಲೆ ಒಂದು 3 ತಿಂಗಳಾದ್ಮೇಲೆ ಡಲ್ ಆದೆ ಅಂತ ಅವ್ರಿಗೆ ಅನ್ನಿಸ್ತು. ಕರೆದ್ಬಿಟ್ಟು ಅದೇ ವೇದಿಕೆ ಮೇಲೆ ಕರೆದು ಬರ್ತಾ ಬರ್ತಾ ರಾಯರು, ಅಂದರೆ ಅವರು ಹಿಂದಿಲಿ ಹೇಳಿದ್ರು, ಆದರೆ ಇದೇ ಅರ್ಥ, ಬರ್ತಾ ಬರ್ತಾ ರಾಯರು ಕುದುರೆ ಕತ್ತೆ ಆಯಿತು ಅನ್ನೋ ಥರ ನೀನು ಆಗ್ಬೇಡ, ಯಾವಾಗಲೂ ಅಷ್ಟೇ ಫಸ್ಟಿಂದ ಲಾಸ್ಟಿಗೆ ಹೋಗ್ಬೇಡ, ಲಾಸ್ಟಿಂದ ಫಸ್ಟಿಗೆ ಬಾ. ಇದು ನನಗೆ ಅವತ್ತು ಅರ್ಥ ಆಗಲಿಲ್ಲ. ಬಟ್ ಇವತ್ತಿನ ಕಾಂಪಿಟೇಷನ್ ಯುಗದಲ್ಲಿ ಪದೇ ಪದೇ ನೆನಪಾಗ್ತಿರೋದು ಅದನ್ನೇ. ಅವ್ರು ಅವತ್ತು ಹೇಳಿತ್ತು, ಇವತ್ತು ಖಂಡಿತ ನಾನು ಫಸ್ಟಲ್ಲೇ ಇರೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಅದಾದ ನಂತರ ನಮ್ಮ ಮಮತಾ ಮೇಡಮ್ ಅವರು ಇವತ್ತು ಸ್ಪಷ್ಟವಾಗಿ ಅಕ್ಷರನ ಬರಿತೀನಿ, ಮತ್ತೆ ಓದ್ತೀನಿ, ಬರಿತೀನಿ. ಮಾತೃಭಾಷೆ ಕನ್ನಡ ಆಗಿರ್ಬೋದು, ಆದರೆ ಅದನ್ನು ತಾಯಿಯಷ್ಟೇ ತುಂಬ ಗಮನವಿಟ್ಟು ಉತ್ಸಾಹ ಪ್ರೋತ್ಸಾಹ ಕೊಟ್ಟು ತಿದ್ದಿ ತೀಡಿದಂಥವ್ರು ನಮ್ಮ ಮಮತಾ ಮೇಡಮ್ಮು. ಅವರು ಅಷ್ಟು ದೂರದಿಂದ ಬಂದಿದ್ದಾರೆ, ನಿಜ ತುಂಬ ಖುಷಿ ಆಗ್ತಾ ಇದೆ. ಮಮತಾ ಮೇಡಮ್ಗೆ ನನ್ನ ಶಿರಷ್ಟಾಂಗ ನಮಸ್ಕಾರಗಳು. ಅದಾದ ನಂತರ ನಮ್ಮ ಪಂಚಾಕ್ಷರಿ ಸರ್ ಅವರು ನಮ್ಮ ವೀರಭದ್ರ ಸರ್ ಬೆಳಿಗ್ಗೆ ಹೋದ್ರಲ್ಲ, ಅವರು ನಮ್ಮ ಅಂಗರಳ್ಳಿ ಮಾಸ್ಟರ್ ಅಂತ ಕರಿತಿದ್ದು. ಅವರು ಇಲ್ಲಿಂದ ನಿರ್ಗಮಿಸಿದ ನಂತರ ಬಂದಂಥ ಪಂಚಾಕ್ಷರಿ ಸರ್ ಗಣಿತ ಮತ್ತು ವಿಜ್ಞಾನ ತಗೋತಾ ಇದ್ರು. ಅವ್ರದ್ದು ವಾಕಿಂಗ್ ಸ್ಟೈಲೇ ಬೇರೆ, ಒಂಥರ ಅಂಬರೀಷ್ ಥರ ಬರ್ತಾ ಇದ್ರು. ಹೆಂಗೆ ಅಂತ ಅಂದರೆ ಒಂಥರ ಜಾಯ್ನೆಸ್ ಅವ್ರದ್ದು. ಅದರಲ್ಲೂ ಅಂತೂ ಅವ್ರ ಮನೆಯವರು ಶೋಭಾ ಮೇಡಮ್ ಬಂದಾಗ್ಲಂತೂ ಅವ್ರ ಖುಷಿನ ತಡೆಯಂಗೆ ಇಲ್ಲ. ಗಂಡ ಹೆಂಡತಿ ಇಬ್ರು ಇಲ್ಲೇನೆ
ನಮಗೆ ಮಾತ್ರ ಗೊತ್ತಾಗ್ತಾ ಇಲ್ಲ. ಬಟ್ ಇಬ್ರು ಎಷ್ಟು ಹಾಸ್ಟೆಲ್ ಹುಡುಗರು ಅಂದ್ರೆ ಎಷ್ಟು ಗಮನ, ಬಿಸಿ ಊಟ ಬಿದ್ದರೆ ನಿಮಗೆಲ್ಲ ಹಿಂಗೆ ಆಡಿಸುತ್ತೆ ಅಂತ ಹೇಳಿ ತುಂಬ ಎಚ್ಚರಿಕೆಯಿಂದ ನಮ್ಮ ಆಟ ಪಾಠಗಳಾಗಲಿ ಎಲ್ಲೊಂದು ಇರ್ಬೋದು, ಇದಕ್ಕೆಲ್ಲ ಊರಣ ಆಗುವಂತೆ ಒಂಥರ ಒಬ್ಬಟ್ಟು ತಟ್ಟಂಗೆ ತಡೆದವ್ರು ನಮ್ಮ ಸಲೀಂ ಪಾಷಾ ಸರ್ ಅವರು. ನಿಜ ಸಮಾಜ ತಗೋತಾ ಇದ್ರು. ನಮ್ಮ ಸವಿತಾ ನನ್ನ ಸಹಪಾಠಿ ತುಂಬ ಚೆನ್ನಾಗಿ ಹೇಳಿದ್ರು. ಇವತ್ತು ನಾವೆಲ್ಲ ವೇದಿಕೆ ಮೇಲೆ ಇವತ್ತು ಇಷ್ಟು ಜನ ಈ ರೀತಿ ಸೇರ್ಕೊಂಡಿದ್ದೀವಿ ಅಂದರೆ ನಮ್ಮಲ್ಲಿ ಅಕ್ಷರ ಬೀಜದ ಜೊತೆಗೆ ಮೌಲ್ಯ ಇವತ್ತು ಎಲ್ಲ ಕಡೆ ಕಳೆದೋಗ್ತಾ ಇರೋದು ಅದೊಂದೇನೆ. ಮೌಲ್ಯನ ಅವತ್ತು ನಮ್ಮಲ್ಲಿ ತುಂಬಿದವರು ಇದೇ ವೇದಿಕೆ ಮೇಲೆ ಇರೋ ಗುರು ರತ್ನರು. ಇದಕ್ಕೆ ಗುರು ರತ್ನ ಅಂತ ನಾವು ಹೆಸರು ತಗೋಬೇಕಾದ್ರೆ ತುಂಬ ಏನು ಯೋಚನೆ ಮಾಡೋಕೆ ಹೋಗ್ಲಿಲ್ಲ. ಏಕೆಂದ್ರೆ ನಮ್ಮ ತಲೆಯಲ್ಲಿ ತುಂಬಿರೋದೇ ನಮ್ಮ ರತ್ನಗಳು, ಮುಂದೆ ಗುರು ಸಹಜವಾಗಿ ಬಂದಿದೆ. ಹಂಗಾಗಿ ಆ ರತ್ನಗಳಿಗೆ ನಮಿಸುತ್ತಾ ನಮ್ಮ ಸಲೀಂ ಪಾಷಾ ಸರ್ ಅವರು ಸಮಾಜ ತಗೋತಾ ಇರ್ಬೇಕಾದ್ರೆ ಅದನ್ನೇ ಹೇಳ್ತಿದ್ದಿತ್ತು, ನೀವು ಯಾವ ಥರ ಕಲಿಬೇಕು. ಅದರಲ್ಲೂ ಯಾವಾಗಲೂ ಹೇಳೋರು, ನಿಮಗೆ ಹೈಸ್ಕೂಲ್ಗೆ ಹೋದ್ರೆ ಗೊತ್ತಾಗುತ್ತೆ ಮಹಾಲಿಂಗಪ್ಪ ಸರ್ ಇದ್ದಾರೆ. ಅವ್ರು ಹೇಳ್ತಿದ್ ಅಂದ್ರೆ ನಾವೆಲ್ಲ ಚೆನ್ನಾಗಿ ಓದ್ತಾ ಇದ್ದೋ, ಬಟ್ ಆ ಭಯ ಇದೆಯಲ್ಲ ಅದು ಗುಮ್ಮ ಅಲ್ಲ, ಅದು ಭಕ್ತಿ. ಅವ್ರು ಹೇಳ್ತಿದ್ದಿತ್ತು. ಇವಾಗಲೂ ಅಷ್ಟೇ, ನೀವು ನಮ್ಮ ಮಹಾಲಿಂಗಪ್ಪ ಸರ್ ಅವರು ನಗ್ತಾ ಇರೋದನ್ನೊಮ್ಮೆ ನೋಡಿ, ಮಗು ಇದಕ್ಕಿಂತ ಚೆನ್ನಾಗಿ ನಗೋಕ್ಕೆ ಸಾಧ್ಯ ಇದೆಯಾ? ಖಂಡಿತ ಇಲ್ಲ. ಅವ್ರೊಳಗಡೆ ಹೇಳ್ತಾ ಇದ್ರು. ಇವಾಗ ನನ್ನ ಸ್ನೇಹಿತರು ಒಂದಿಬ್ರು 3 ಜನ ಬರಬೇಕಿತ್ತು, ಅವರು ದುಡ್ಡು ಕೊಟ್ಟಿದ್ದಾರೆ ಕಾರ್ಯಕ್ರಮ ಮಾಡಿ ಗುರುಗಳಿಗೆ ಅಂತ. 8ನೇ ಕ್ಲಾಸಿಗೆ ಬಿಟ್ಟು ಹೋದವರು ಮತ್ತೆ 9th ಬಿಟ್ಟು ಹೋದವರು ಕಾರ್ಯಕ್ರಮ ಮಾಡಿ ಅಂತ ಅವರು ಹಣ ಕೊಟ್ಟಿದ್ರು, ಬರೋಕ್ಕಾಗಿಲ್ಲ ಕಾರಣಾಂತರದಿಂದ. ಆದರೆ ನಮ್ಗಳಿಗಿಂತ ಇವತ್ತು ಅವರೇ ಜೀವನದಲ್ಲಿ ಚೆನ್ನಾಗಿರೋದು. ಏಕೆಂದ್ರೆ ಅವತ್ತು ML ಸರ್ ಅವರು ಹೇಳಿತ್ತು ಅದೇ ಮಾತನ್ನ, ಒಂದು ಶಾಲೆಗೆ ಬಂದ್ಮೇಲೆ ಓದಿ, ಇಲ್ಲ ಅಂದ್ರೆ ನಿಮ್ಮ ಅಪ್ಪಾಜಿ ಜೊತೆ ಜಮೀನಲ್ಲಿ ಕೆಲಸ ಮಾಡಿ, ಸುಮ್ಮನೆ ಇಲ್ಲಿ ಬಂದು ಟೈಮ್ ವೇಸ್ಟ್ ಮಾಡಿಬಿಡಿ. ಅದೇ ಥರ ನಮ್ಮ ಶೋಭಾ ಮೇಡಮ್ ಅವರು ತುಂಬ ಚೆನ್ನಾಗಿ ನಮಗೆ ಕ್ಲಾಸ್ ಎಲ್ಲ ತಗೋತಿದ್ರು. ಏನು ಅಂದರೆ ಅವ್ರು ತುಂಬ ಚೆನ್ನಾಗಿ ಡ್ರೆಸ್ ಹಾಕಿ ಬರ್ತಾಯಿದ್ರು. ಅವಾಗ ನನಗೆ ತುಂಬ ಚೆನ್ನಾಗಿ ನೆನಪಿದೆ. 20 ವರ್ಷ ಇವಾಗ ನಮಗೆ 20 ವರ್ಷದ ಹಿಂದೆ ಅವ್ರು ಹೆಂಗಿದ್ರು ಅಂತ ನೀವುಗಳೇ ಒಂದು ಕಾಲ್ಪನಿಕವಾಗಿ ಒಂದು ಜರ್ನಿ ಮಾಡಿ ಬನ್ನಿ. ತುಂಬ ಚೆನ್ನಾಗಿ ಎಷ್ಟು ಒಂದು ಡ್ರೆಸ್ ಸೆನ್ಸನ್ನು ನಾವು ಅವರಿಂದ ಕಾಪಿ ಮಾಡಿದ್ದೀವಿ. ಅದೇ ನಿಮಗೆ ಎಲ್ರಿಗೂ ಗೊತ್ತಿರೋಂಗೆ ಕಾಪಿ ಮಾಡುವಂಥದ್ದೇನೂ ಇಲ್ಲ. ಗುರುಗಳ ಶಿಸ್ತು, ಅವ್ರ ನಡೆ ನುಡಿ ಮತ್ತು ಅವರ ಹಾವಭಾವ ಮತ್ತು ಅವ್ರು ಮಾಡ್ತಿರೋ ಕಾರ್ಯಗಳು ನಮಗೆ ಪ್ರೇರಣೆ ಆಗ್ತಾ ಹೋಗ್ತಾ ಇರುತ್ತೆ. ಯಾಕೆಂದರೆ ಕಲಿತಿರ್ತೀವಿ, ಅವ್ರು ಕಲಿತು ಬಂದಿರ್ತಾರೆ. ಹಂಗಾಗಿ ಅವ್ರಿಗೂ ಕೂಡ ನಾನು ನಮಸ್ಕಾರ ಸಲ್ಲಿಸ್ತೀನಿ. ಮತ್ತು ಇನ್ನು ಹೈಸ್ಕೂಲಿಗೆ ಬಂದರೆ ನಮ್ಮ ಕಂಪ್ಯೂಟರ್ನ ನಾನು ತುಂಬ ಮಿಸ್ ಮಾಡ್ಕೋತೀನಿ. ಕಂಪ್ಯೂಟರ್ನೇ ಮಿಸ್ ಮಾಡ್ಕೋತೀನಿ, ಕಂಪ್ಯೂಟರ್ ರೂಮ್ನು ಮಿಸ್ ಮಾಡ್ಕೋತೀನಿ. ಯಾಕೆ ಅಂದರೆ ನಾವು ಹಾಸ್ಟೆಲ್ ಹುಡುಗರಲ್ಲಿ ಫಸ್ಟು ಇಲ್ಲಿ ನಮಗೆ ಇನ್ನೂ ಆಟಿಕೆಗಳು ಕೆಲವೊಂದು ಕೊಟ್ಟಿರಲಿಲ್ಲ. ಅವಾಗ ದತ್ತ ಮಾಸ್ಟ್ರು ಅಂತ ಇದ್ದರು, ಮತ್ತು ರಘು ಮಾಸ್ಟ್ರು, ನಮ್ಮ ಚಂದ್ರಶೇಖರ್ ಸರ್ ಅವರು. ನಾವು ನಾನು ನಮ್ಮ ಸಹಪಾಠಿ ಸುನೀಲ್ ನಾವು ಹಾಸ್ಟೆಲ್ ಹುಡುಗರು ಅದೇ ಮಾತಾಡ್ಕೊಡ್ತಿರ್ತೀವಿ. ಏಕೆಂದರೆ ನಾವು ಕಂಪ್ಯೂಟ್ರ್ ಅಂದರೆ ಅವಾಗ ಮೊಬೈಲ್ ನಾವು 90s ಬ್ಯಾಚ್ ಆಗಿರೋದ್ರಿಂದ ನಿಮಗೆ ಗೊತ್ತಿರಂಗೆ ಇವತ್ತು ಇಷ್ಟು ಮೌಲ್ಯಗಳನ್ನ ನಮ್ಮಲ್ಲಿ ಉಳಿಸ್ಕೊಂಡಿದ್ದೀವಿ, ಮತ್ತು ನಾವು ಅದನ್ನು ಕಾಪಾಡ್ಕೊ ಹೋಗ್ತಾ ಇದ್ದೀವಿ ಅಂದರೆ ಬಹುಶಃ ತಂತ್ರಜ್ಞಾನ ನಮ್ಮ ಮೇಲೆ ದಾಳಿ ಮಾಡಿರಲಿಲ್ಲ ಅನಿಸುತ್ತೆ. ಮೊಬೈಲ್ ಏನೂ ಇರಲಿಲ್ಲ, ಹಾಗಾಗಿ ಇನ್ನೂ ಮೌಲ್ಯಗಳನ್ನ ಉಳಿಸ್ಕೊಂಡಿದ್ದೀವಿ. ಆ ಕಂಪ್ಯೂಟ್ರು ಅದರಿಂದ ನಾನು ತುಂಬ ಇಲ್ಲಿಂದ ರಘು ಸರ್ ಆಗಿರಲಿ, ದತ್ತ ಮಾಸ್ಟರ್ ಆಗಿರಲಿ, ನಮ್ಮ ಚಂದ್ರಶೇಖರ್ ಸರ್ ಆಗಿರಲಿ, ಕಂಪ್ಯೂಟರ್ನ ಕ್ಲಾಸ್ ಮುಗಿದ್ಮೇಲೆ ನಾವು ಅಟೆಂಡ್ ಮಾಡ್ತಿದ್ದೋ. ಇಲ್ಲಿ ಸ್ಕೂಲ್ ಬಿಡ್ತಿದ್ದಂಗೆ ಯೂನಿಫಾರ್ಮು ಎಲ್ಲ ಹಾಸ್ಟೆಲಲ್ಲಿ ಬಿಸಾಕಿ ಇಮಿಡಿಯೇಟ್ಲಿ ಓಡಿ ಬರ್ತಿದ್ದೋ. ದತ್ತ ಮಾಸ್ಟ್ರು ಟೀ ಕೊಡು ಬರ್ತೀನಪ್ಪ ಗಿರ್ಜಮ್ಮನ ಅಂಗಡಿಲಿ ಅಂತಿದ್ರು. ಸರ್ ಕಸ ಗುಡಿಸಿದ್ಯಾ ಸರ್ ಕಂಪ್ಯೂಟರ್ ರೂಮು? ಹೌದಾ, ಏಕೆ? ಇಲ್ಲ ಸರ್, ಏನಾದ್ರು ಯಾವ್ದಾದ್ರು ಗಿಲಮ್ ಇದ್ರೆ ಹಾಕೊಡಿ ಸರ್ ಅಂತ. ಅವಾಗ ಒಂದು ನಮಗೆ ಗೊತ್ತಿಲ್ಲ ಪಿಕ್ಚರ್ ಎಲ್ಲ ಯಾವಾಗ ಬಿಡುಗಡೆ ಆಯ್ತಿತ್ತೇನೋ ಅಂತ, ಫಸ್ಟ್ ಟೈಮು ನನ್ನ ಪ್ರೀತಿ ಹುಡುಗಿ ಅಂತ ಕಂಪ್ಯೂಟರ್ ಆನ್ ಮಾಡಿಕೊಟ್ಟಿದ್ರು. ಸುಮಾರು 7:15 7:45 ಆದರೂ ಕತ್ಲೆ ಆದರೂ ನಾವು ಹೋಗೇ ಇರಲಿಲ್ಲ. ಯಾಕೆ ಅಂದರೆ ಅಷ್ಟು ಒಂದು ಆಕರ್ಷಿತರಾಗಿದ್ದು. ಆದರೆ ಅದೇ ಆಕರ್ಷಣೆನ ಚಂದ್ರಶೇಖರ್ ಸರ್ ಅವರು ಎನ್ಕ್ಯಾಚ್ ಮಾಡಿಕೊಂಡ್ರು. ನಿಮಗೆ ಕಂಪ್ಯೂಟ್ರಲ್ಲಿ ಟೆಸ್ಟ್ ಆಗಲಿ ಮತ್ತೊಂದಾಗಲಿ ಮಾರ್ಕ್ಸ್ ಬಂದರೆ ಪೆನ್ ಕೊಡ್ತೀನಿ, 25ಕ್ಕೆ 25 ಬರಬೇಕು ಅಂತ. ಅದಕ್ಕೆ ಬೇರೆ ನಮಗೆ ಕಾಂಪಿಟೇಷನಲ್ಲಿ 25ಕ್ಕೆ 25 ಬಂದ್ಬಿಡ್ತಿತ್ತು. ಪೆನ್ನು ಅವಾಗ ಚೀಟಿ ಹಾಕ್ಬಿಟ್ಟು ತೆಗಿತಾ ಇದ್ರು, ಯಾರ್ದು ಹೆಸರು ಬರುತ್ತೆ ಅವ್ರದ್ದು ಅಂತ. ನಿಜವಾಗ್ಲೂ ಆ ಶಿಕ್ಷಣ ಅನ್ನೋದು ಇಲ್ಲಿಂದ ಹೋದ್ಮೇಲೆ ನಾನು D.Ed ಕೂಡ ಮಾಡಿ ಒಂದು 6 ತಿಂಗಳು ಟೀಚರ್ ಆಗಿ ಕೂಡ ವರ್ಕ್ ಮಾಡಿದ್ದೀನಿ. ಆದರೆ ಅದಕ್ಕಿಂತ ನಾನು ಕಂಪ್ಯೂಟ್ರಲ್ಲಿ ಕೊರಲ್ ಡ್ರಾ, ಪೇಜ್ ಮೇಕರು ಮತ್ತು ವೆಬ್ ಡಿಸೈನಿಂಗು ಮತ್ತು ಕ್ರಿಯೇಷನ್ ಕೂಡ ಕಲಿತು ಅದು ನನ್ನ ಜೀವನಕ್ಕೆ ತುಂಬ ಸಹಾಯ ಆಯಿತು. ಅದಾದಮೇಲೇ ನಾನು ರೈಲ್ವೆಗೆ ಹೋಗೋಕ್ಕೆ ಹೆಲ್ಪ್ ಆಗಿತ್ತು. ಮತ್ತು ನಮ್ಮ ಚಂದ್ರಶೇಖರ್ ಸರ್ ಅವರು ಯಾರೋ ನಮ್ಮ ಸವಿ ಹೇಳಿದ್ಲು ಚಂದ್ರಶೇಖರ್ ಸರ್ ಹೊಡಿತಿದ್ರು ಅಂತ. ನನಗೆ ನಿಜವಾಗ್ಲೂ ನೆನಪೇ ಬರ್ತಾಯಿಲ್ಲ, ಆವಾಗಲಿಂದ ನೆನ್ಪು ಮಾಡ್ಕೊತಾ ಇದ್ದೀವಿ.
ಅವಾಗ್ಲಿಂದ ನಿಂತು ಮಾಡ್ಕೋತಾ ಇದ್ದೀವಿ. ಅವರು ಒಂಥರ ಹೆಂಗೆ ಅಂತಂದ್ರೆ ಲಾಫಿಂಗ್ ಬುದ್ಧ ಅಂದ್ರೆ ಹೆಂಗೆ ಬರ್ತಿದ್ದಂಗೆನೆ ಎರಡು ಲೆಕ್ಕ ಬರೀರೋ ಅಂದ್ರೆ ಅದಕ್ಕೆ ನಮ್ಮ ರುಕ್ಮಂಗದ ಮತ್ತೆ ಈ ಕಡೆಯಿಂದ ಸೌಮ್ಯ ಚಂದ್ರಕಲಾ ಎಲ್ಲ ರೆಡಿ ಇರ್ತಿದ್ರು. ನಮಗೆ ಅವಕಾಶನೇ ಇಲ್ಲ ಹಿಂದೆಯಿಂದ, ಹಂಗನ್ಬಿಟ್ಟು ನಾವೇನು ಹಿಂದೆ ಉಳಿನಿಲ್ಲ. ಅವರು ಅಷ್ಟು ನಗ್ಮುಖದಲ್ಲಿ ಮ್ಯಾಥ್ಸ್ ಹೇಳ್ಕೊಡ್ತಾ ಇದ್ರು. ಇನ್ನ ನಮ್ಮ ಇವರು ನಮ್ಮ ಪಿ ಟಿ ಸರ್ ಹೆಂಗೆ ಅಂದ್ರೆ ನಮ್ಮ ಜೀವನದ ಹಾಸ್ಟೆಲ್ ಜೀವನದ ನಮ್ಮ ಶಾಲಾ ಜೀವನದ ಅವಿಭಾಜ್ಯ ಅಂಗ ಅವರು. ಏಕೆಂದ್ರೆ ಹೆಂಗ್ ಬಾಯಿ ಅವರು ಬಂದಾಗ ಇವಾಗ್ಲೂ ಖಂಡಿತ ಇವಾಗ್ಲೂ ಹಂಗೆ ಇದಾರೆ, ಅದ್ರಲ್ಲಿ ಎರಡು ಮಾತೇ ಇಲ್ಲ. ಬಟ್ ಅದನ್ನೇ ವಿಷಲ್ ಒಂದಿಲ್ಲ ಅಲ್ಲ ಅವ್ರ ಹತ್ರ ಆ ಕಾರ್ಯರೂಪಕ್ಕೆ ಬಂದ್ರೆ ನಾವು ಹಿಂಗ್ ನಿಂತ್ಕೊಂಡು ಮಾತಾಡಕ್ಕಾಗಲ್ಲ, ತುಂಬಾ ಸ್ಟ್ರಿಕ್ಟ್. ಬಟ್ ಅವ್ರು ಎಷ್ಟು ಖೋಖೋ ಅಂತೂ ಇವಾಗ್ಲೂ ನೆನ್ಪು ಮಾಡ್ಕೋತೀವಿ. ಅವ್ರು ಜಿಂಕೆ ತರ ಓಡ್ತಾ ಇದ್ರು. ಅವರು ಖೋಖೋನ ನಡೆಸ್ಕೊಡ್ತಿದ್ದೆಲ್ಲ ನಮ್ಗೆ ಹುಮ್ಮಸ್ಸು. ಮತ್ತು ಅವ್ರು ಡಿವೈಡ್ ಮಾಡ್ತಾ ಇದ್ರು, ನಿನಗೆ ಈ ಟ್ಯಾಲೆಂಟ್ ಇದೆ, ಈ ಥರ ಇದೆ, ನೀನು ಇದನ್ನ ಮಾಡು ಅಂತೆಲ್ಲ ತುಂಬ ಇದು ಮಾಡ್ತಾ ಇದ್ರು. ಇನ್ನು ಇವತ್ತು ಪಿ ಟಿ ಸರ್ದು ತುಂಬ ಕಾರ್ಯಕ್ರಮಗಳಿತ್ತು. ತಡವಾದ ಕಾರಣ ಅವುಗಳೆಲ್ಲನೂ ನಾವು ನಿಧಾನ ಇದು ಮಾಡಬೇಕಾಗಿ ಬಂತು. ಅದಾದಮೇಲೆ ನಮ್ಮ ನಾಗರತ್ನ ಮೇಡಮ್ ಅಂತ ಅಂದರೆ ನಮ್ಮ ಅಮ್ಮನೇ ಅವರು. ಏಕೆಂದ್ರೆ ಅಲ್ಲಿ ಎದುರುಗಡೆ ಕೂತಿದ್ದಾರೆ ನಮ್ಮಮ್ಮ. ಅವ್ರನ್ನ ತೋರಿಸ್ಬೇಕು ಅಂತಲೇ ನಮ್ಮಮ್ಮನ ಕರ್ಕೊಂಬಂದಿದ್ದೀನಿ ಇವತ್ತು. ಏಕೆ ಅಂದರೆ ನಾನು ಹಾಸ್ಟೆಲ್ ವಿದ್ಯಾರ್ಥಿ, ಬಾಲ್ಯದ ಜೀವನ ಅಷ್ಟು ಏನು ಚೆನ್ನಾಗಿರಲಿಲ್ಲ. ನಮ್ಮಮ್ಮ ಗುರುಗಳನ್ನ ನಂಬಿ ಅವ್ರ ತಂದೆ ತಾಯಿಗಳು ನಮ್ಮ ಎಮ್ ಎಲ್ ಸರ್ ಬಂದಾಗ ಮಾತಾಡಿಸ್ದಾಗಲೂ ಅದನ್ನೇ ಹೇಳಿದ್ರು. ಅವ್ರು ಎಷ್ಟು ಬಲವಾಗಿ ನಂಬಿ ನನ್ನನ್ನು ಬಿಟ್ಟೋಗಿದ್ರು ಹಾಸ್ಟೆಲಲ್ಲಿ ಅಂತ ಅಂದರೆ ಅಷ್ಟು ಇದು ಮಾಡ್ತಾಯಿದ್ರು. ನಾಗರತ್ನ ಮೇಡಮ್ ನಾನು ಒಂದೆರಡು ದಿನ ರಜೆ ಹಾಕಿದ್ದೆ, ಸಾರಿ. ಹುಡುಕ್ಬಿಟ್ಟು ಇನ್ನೂ ನಾನು 10th ಅನ್ಸುತ್ತೆ, 10th ಹೌದು, ಆರ್ತೀಶ್ ಅಂತ ಇದ್ದ, ಅವ್ನು ಬಂದಿಲ್ಲ. ಅವ್ರ ಊರಿಗೆ ಇಲ್ಲೇ ಬೋನಹಳ್ಳಿ ಅಂತ ಬರುತ್ತೆ, ದೊಡ್ಡಗವನಹಳ್ಳಿ, ದೀಪಾವಳಿ ಹಬ್ಬಕ್ಕೆ ಹೋಗ್ಬಿಟ್ಟಿದ್ದು. ಕಾರಣ ಪಟಾಕಿ ಅಂದರೆ ಸಹಜವಾಗಿ ಆಸೆ ವಯಸ್ಸದು. ತುಂಬ ಪಟಾಕಿ ತರ್ತಾರೆ ಅಂತ ಒಂದೆರಡು ದಿನ ರಜಾನು ತಗೊಂಡಿರ್ಲಿಲ್ಲ, ಏನೂ ಇಲ್ಲ, ಗೊತ್ತಿಲ್ಲದಂಗೆ ಹೋಗ್ಬಿಟ್ಟಿದ್ದೆ. ನಮ್ಮಮ್ಮ ಶಿವಮೊಗ್ಗದಿಂದ ಬರ್ತಾಯಿದ್ರು ಅವಾಗ, ಅವತ್ತೇ ಬಂದಿದ್ದಾರೆ. ನಾನು ಶಾಲೆಯಲ್ಲಿಲ್ಲ. ನಮ್ಮಮ್ಮಂಗೆ ಗಾಬರಿ, ಸರ್ಗಳಿಗೆಲ್ಲ ತುಂಬ ಆಶ್ಚರ್ಯ. ಅವನು ಸಿ ಪಿ ಅಂತ ಇದ್ರು. ಸಿ ಪಿ ಇಲ್ವಾ, ಏನು ಇಲ್ಲಮ್ಮ ಬರ್ತಾರೆ ಅಂತ. ನಮ್ಮಮ್ಮ ಮತ್ತೆ ಹೋಗಿದ್ದಾರೆ. ಇಲ್ಲಿ ಬಡವಲಿಪಲ್ಲಿ ದೇವಪ್ಪಣ್ಣ ಅಂತ ಅವ್ರನ್ನ ತುಂಬ ನೆನ್ಪು ಮಾಡ್ಕೋತೀನಿ. ರಮೇಶ ಎಚ್ ಅಂತ ಇದ್ದ, ಅವ್ರ ಮನೇಲಿ ಉಳ್ಕೊಂಡಿದ್ರು. ನೆಕ್ಸ್ಟ್ ಡೇ ಬಂದರೆ ನೆಕ್ಸ್ಟ್ ಡೇನೂ ನಾನಿಲ್ಲ. ಅದ್ರ 3ನೇ ದಿನ ನಮ್ಮಮ್ಮ ಇಲ್ಲಿ ಬಂದು ಹೋಗಿದ್ದೀನಿ ಅಂತ ಹೇಳಿ ನಮ್ಮ ಎಚ್ ಕೆ ಮೇಡಮ್ಗೆ ಹೇಳಿ ಹೋಗಿದ್ದಾರೆ. ಬರ್ತಿದ್ದಂಗೆ ಅವ್ರದ್ದೇ ಕ್ಲಾಸ್ ಇದೆ, ನನ್ನ ಹೊರಗಡೆ ನಿಲ್ಲಿಸಿದ್ರು. ನಾನು ತುಂಬ ಒರೆಸ್ಕೊಂಡಿರೋದಾಗ್ಲಿ ಬೈಸ್ಕೊಂಡಿರೋದಾಗ್ಲಿ ತುಂಬ ಕಡಿಮೆ. ಆ ಥರ ಏನಾದ್ರು ಮಾಡ್ಕೊಂಡಿದ್ರೆ ಹಾಸ್ಟೆಲ್ ಜೀವನದಿಂದ ಹಾಸ್ಟೆಲಿಂದ ದೂರ ಬಾರೆ ಮೇಲೆ ಶಿಫ್ಟ್ ಮಾಡಿದ್ಮೇಲೆ ಅಲ್ಲಿಂದ ನಡ್ಕೊಂಡು ಬರ್ಬೇಕಾದ್ರೆ ಲೇಟ್ ಆಯಿತು, ಶನಿವಾರ ಲೇಟ್ ಆಯಿತು ಅನ್ನೋ ಕಾರಣಕ್ಕೆ, ಮತ್ತು ಟೈ ಹಾಕಿಲ್ಲ ಅನ್ನೋ ಕಾರಣಕ್ಕೆ ಇದ್ಬಿಟ್ರೆ ಬಾಕಿ ವಿಷಯಕ್ಕೆ ಹೊಡೆಸ್ಕೊಂಡ್ರೆ ನೆನಪೇ ಇಲ್ಲ. ಅವತ್ತಿನ ದಿನ ಹೊರಗಡೆ ನಿಲ್ಲಿಸ್ಬಿಟ್ರು ಎಚ್ ಕೆ ಮೇಡಮು. ನನ್ನ ನಿಜ ಪ್ರಳಯನೇ ತಲೆ ಮೇಲೆ ಬಿದ್ದೋಯ್ತು, ಆಕಾಶ ಅನ್ನಂಗೆ ಆಗೋಗ್ಬಿಡ್ತು. ಏಕೆಂದರೆ ನಮ್ಮ ಅಮ್ಮ ಬಂದು ಹೋಗಿರೋದು ಗೊತ್ತಾಯ್ತು. ಸಾರಿ, ಭಾವನೆಗಳು ಕೆಲವೊಂದು ಟೈಮ್ ಇಟ್ಕೊಂಡಾಗ ಸರಿಯಾದ ಸಮಯದಲ್ಲಿ ಹೊರಗಡೆ ಬರುತ್ತೆ, ತಡೆಯೋಕ್ಕಾಗ್ತಾ ಇಲ್ಲ. ಅವತ್ತು 2 ದಿನ ನಿಲ್ಲಿಸಿದಾಗ ಬಹುಶಃ ಅವರು ರೇಖಾ ಗಣಿತ ತಗೋತಾ ಇದ್ರು. ಟೆಸ್ಟಿಂದು ರಿಸಲ್ಟ್ ಇತ್ತು. ಬಹುಶಃ ಅವತ್ತು ನಂದು 16 ಬರಲಿಲ್ಲ ಅಂದಿದ್ರೆ ಯಾವ ರೀತಿ ಚಾಮುಂಡೇಶ್ವರಿ ಅವತಾರನೆ ತೋರಿಸ್ತಿದ್ರು ಏನೋ ಗೊತ್ತಿಲ್ಲ. ಬಟ್ ಏನೋ ಆಶೀರ್ವಾದ 16 ಬಂದಿತ್ತು. ಒಳಗಡೆ ಸೇರಿಸ್ಕೊಂಡು ಫುಲ್ ಒಂದು 2-3 ನಿಮಿಷ ವಾರ್ನಿಂಗ್ ಮಾಡಿದ್ರು. ಮೇಡಮ್ ಹತ್ರ ಮಾತಾಡಿದೆ ನನ್ನ ಫೋನಲ್ಲಿ. ಅವ್ರು ಹೇಳಿದ್ದು ಇಷ್ಟೇ, ನಿಮ್ಮಮ್ಮ ಅಷ್ಟು ದೂರದಿಂದ ಬಂದಿದ್ದಾರೆ, ಜವಾಬ್ದಾರಿ ಇದೆ, ಹಾಸ್ಟೆಲ್ ಹುಡುಗ, ಎಲ್ರಿಗೂ ನಿಂಗೆ ಗೊತ್ತಿದ್ದಂಗೆ ಹಾಸ್ಟೆಲ್ ಹುಡುಗರು ಹಾಳಾಗ್ಬಿಡ್ತಾರೆ ಅಂತಲೇ ಹೇಳ್ತಾರೆ. ಪೇರೆಂಟ್ಸ್ಗಳು ಗ್ರಾಮೀಣ ಶಾಲೆಗಳಿಗೆ ಪೇರೆಂಟ್ಸ್ಗಳಿಗೆ ಬಂದು ಗಮನಿಸೋದು ಕಡಿಮೆ. ಸಂಪೂರ್ಣ ಜವಾಬ್ದಾರಿ ಗುರುಗಳ ಮೇಲೇ ಇರುತ್ತೆ. ಸಾಮಾನ್ಯವಾಗಿ ಎಲ್ಲ ಸರ್ಕಾರಿ ಶಾಲೆಗಳಲ್ಲೂ ಇದೇ ಅವಂತರಾಗಿರೋದ್ರಿಂದ 10 ಗಂಟೆಗೆ ಸ್ಕೂಲು ಅಂದರೆ 8 ಗಂಟೆಗೇ ಸ್ಕೂಲ್ ಬಸ್ಸಿಗೆ ಕಳ್ಸೋಕ್ಕಿರೋ ಗೌರ್ಮೆಂಟ್ ಶಾಲೆ, ಸರ್ಕಾರಿ ಪ್ರೈವೇಟ್ ಶಾಲೆಗೆ ಕಳಿಸೋ ಪೋಷಕರಿಗೆ ಗೌರ್ಮೆಂಟ್ ಶಾಲೆಗೆ ಕಳಿಸ್ಬೇಕಾದಾಗ ಈ ಸ್ವಭಾವ ಇರೋದೇ ಇಲ್ಲ. ಹಂಗಾಗಿ ಸಂಪೂರ್ಣ ಜವಾಬ್ದಾರಿ ಅವ್ರ ಮೇಲೆ ಇರುತ್ತೆ. ಇನ್ನು ಕೊನೆಯದಾಗಿ ನಮ್ಮ
ಅಧ್ಯಕ್ಷರು ಅವ್ರಿಗೆ ಗುರುಗಳು ಅಧ್ಯಕ್ಷರು ಏನು ಹೇಳಿದ್ರು ನಮ್ಮ ಸವಿತಾ ತುಂಬ ಚೆನ್ನಾಗಿ ಹೇಳಿದ್ರು. ದೈವ ಸಂಭೂತರು ನಮ್ಮ ಎಮ್ ಎಲ್ ಸರ್ ಅವರು ಹೆಸರಲ್ಲೇ ಇಟ್ಕೊಂಡಿದ್ದಾರೆ ಮಹಾಲಿಂಗಪ್ಪ ಅಂತ. ಎಮ್ ಎಲ್ ಸರ್ ಅಂತ ಅವ್ರೊಂಥರ ಹೆಂಗೆ ಅಂದರೆ ಯಾವ ರಾಜಕೀಯ ವ್ಯಕ್ತಿಗಳು ಕೂಡ ಅವ್ರ ಮುಂದೆ ಏನೂ ಇಲ್ಲ. ಯಾಕೆಂದರೆ ಹೆಸರಲ್ಲೇ ಎಮ್ ಎಲ್ ಇಟ್ಕೊಂಡ್ಬಿಟ್ಟ ಮೇಲೆ ಮಾತನ್ನು ಓಟು ಹಾಕಂಗಿಲ್ಲ, ಏನೂ ಇಲ್ಲ. ಅವ್ರು ಆಲ್ವೇಸ್ ಯಾವಾಗಲೂ ಹಾಲಿ ಶಾಸಕರು, ಸಚಿವರು, ಮಂತ್ರಿಗಳು. ಹಾಗಾಗಿ ಅವ್ರು ತೀಡಿತ್ತು ಹೆಂಗೆ ಅಂದರೆ ಅವರು ಬರೀ ಹಾಸ್ಟೆಲ್ ಹುಡುಗರು ಅಲ್ಲಿ ಇಲ್ಲಿ ಅಡ್ಡಾಡ್ತಿದ್ದಾರೆ. ನಾವು ಅವಾಗೆಲ್ಲ ಈ ಭತ್ತ ಕುಯ್ಯಕ್ಕೆ ಹೋಗೋದು, ಜೋಳ ಇದು ಮಾಡಕ್ಕೆ ಹೋಗೋದು, ಮಳ್ಳು ಹೊಡಿತಿದ್ದಾರೆ ಅಂದರೆ ಮಳ್ಳು ಹೊಡಿಯಕ್ಕೆ ಹೋಗೋದು. ಅಲ್ಲಿ ಏನೋ ಒಂದು 10 ರೂಪಾಯಿ 5 ರೂಪಾಯಿ ಕೊಡ್ತಾರೆ ಅವತ್ತು ಅಂತ ಹಾಸ್ಟೆಲ್ ಹುಡುಗರಿಗೆ. ಅದನ್ನೆಲ್ಲ ಅವಾಯ್ಡ್ ಮಾಡಿ ಖುದ್ದಾಗ ಹಾಸ್ಟ್ಲಿಗೆ ಬರ್ತಿದ್ರು ಸುಮಾರು ಜನ. ನಮ್ಮ ಪತ್ತಾರ್ ಸರ್ ಇರ್ಬೋದು, ನಮ್ಮ ಜಯಂತ್ ಸರ್ ಇರ್ಬೋದು, ಚಂದ್ರಶೇಖರ್ ಸರ್ ಇರ್ಬೋದು, ಅವರವ್ರ ಸಬ್ಜೆಕ್ಟ್ ಇದ್ದಾಗ ಹಾಸ್ಟ್ಲಿಗೆಲ್ಲ ಬಂದು ನಮಗೆ ಎಕ್ಸ್ಟ್ರಾ ಕ್ಲಾಸ್ ತಗೋತಾ ಇದ್ರು. ಬಹುಶಃ ಇವತ್ತೆಲ್ಲ 1000 ರೂಪಾಯಿ ಕೊಟ್ಟು ಕಳಿಸ್ತಿರೋ ಟ್ಯೂಷನ್ ಅವತ್ತಿನ ಕಾಲದಲ್ಲೇ ನಮ್ಗೆ ಆಗಿದೆ ಅನಿಸುತ್ತೆ. ಹಾಗಾಗಿ ಮತ್ತೆ ನಮ್ಮ ಯೋಗಾನಂದ್ ಸರ್ ಅವರು, ಯೋಗಾನಂದ್ ಸರ್ ಒಂಥರ ಹೆಂಗೆ ಅಂದರೆ ಬೆಳ್ಳಿ ತೆರೆಯ ಹಿಂದೆ ಇರುವ ಡೈರೆಕ್ಷನ್ನು ಮುಂದೆ ಎಲ್ಲರೂ ನಮ್ಮ ಗುರುಗಳೆಲ್ಲ ಕಾಣಿಸ್ಕೋತಾರೆ. ಅವರು ವರ್ಕ್ ಮಾಡ್ತಿದ್ದಿತ್ತು ನಮ್ಮ HP ಮಾಸ್ಟರ್ನು ಈ ಟೈಮಲ್ಲಿ ನೆನ್ಪು ಮಾಡ್ಕೋಬೇಕು. ನನಗೆ ಯೋಗಾನಂದ್ ಸರ್ ಅಂದಾಗ ತುಂಬ ನೆನ್ಪು ಮಾಡ್ಕೊಂಡೆ, ಯೋಗಾನಂದ್ ಸರ್ ಅಂತ. HP ಸರ್ ಮಾತ್ರ ನೆನ್ಪು ಮಾಡ್ಕೊಂಡಾಗ ಅವ್ರು ಬಂದರು. ಮತ್ತೆ ಅದು ಕ್ಲಾರಿಟಿ ಸಿಕ್ಕಿತ್ತು ನಮ್ಮ ML ಸರ್ ಅವರ ಮಗಳದ್ದು ಎಂಗೇಜ್ಮೆಂಟಿಗೆ ಬಂದಿದ್ದಾಗ ಜಯಂತ್ ಸರ್ ಅವರು DPಗೆ ಹಾಕ್ಕೊಂಡಿದ್ರು. ಆ ಟೈಮಲ್ಲಿ ಯೋಗಾನಂದ್ ಸರ್ದು ಮುಖ ನೆನಪಿಗೆ ಬಂದು ಇವಾಗ ಅವ್ರಿಗೂ ಕೂಡ ನನ್ನ ನಮಸ್ಕಾರಗಳು ತಿಳಿಸ್ತಾ, ತುಂಬ ಮನಸ್ಫೂರ್ತಿ ಮಾತಾಡಿದ್ದೀನಿ, ಗುರುಗಳಿಗೆ ಅನಿಸಿಕೆ ತಿಳಿಸಿದ್ದೀನಿ. ಅವರ ಆಶೀರ್ವಾದ ಹೀಗೆ ನನ್ನ ಮೇಲೆ ಇರಲಿ ಅಂತ ಈ ನನ್ನ ಅನಿಸಿಕೆ ಭಾಷಣ ಮುಗಿಸ್ತಾ ನಮಸ್ಕರಿಸುತ್ತಾ ಅವ್ರ ಪಾದಾರವಿಂದಗಳಿಗೆ ಇಲ್ಲಿಂದನೇ ಶಾಸ್ತ್ರಾಂಗ ನಮಸ್ಕಾರ ಮಾಡ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ವೇದಿಕೆ ಮೇಲೆ ಆಸೀನರಾಗಿರುವ ನನ್ನ ಗುರುಗಳಿಗೆ ನನ್ನ ಕೋಟಿ ಕೋಟಿ ನಮನಗಳು. ಇವತ್ತು ನಾವು ಈ ಸ್ಟೇಜ್ ಮೇಲೆ ನಿಂತಿದ್ದೀವಿ ಅನ್ನೋದಕ್ಕೆ ನೀವು ಕಲಿಸ್ಕೊಟ್ಟಿರೋ ವಿದ್ಯೆ. ಆ ವಿದ್ಯೆ ಒಂದಿಲ್ಲ ಅಂದರೆ ನಾವು ಎಲ್ಲೋ ಇರ್ತಿದ್ವೋ ಏನೋ ಗೊತ್ತಿಲ್ಲ. ಯಾಕೆ ಅಂದರೆ ಪ್ರತಿಯೊಂದು ಒಬ್ಳು ತಾಯಿ ಜನ್ಮ ಮಾತ್ರ ನೀಡೋಕ್ಕೆ ಸಾಧ್ಯ, ಆದರೆ ಗುರು ತನ್ನ ಜೀವನವನ್ನೇ ವಿದ್ಯಾರ್ಥಿಗಳಿಗೆ ಅಂತಲೇ ಅರ್ಪಣೆ ಮಾಡಿರ್ತಾರೆ. ಸೊ ನಾನು ಇವಾಗ 5ನೇ ಕ್ಲಾಸಿಗೆ ನಾನು ಇಲ್ಲಿಗೆ ಬಂದಿದ್ದು. ಫಸ್ಟು ನನಗೆ ಮಮತಾ ಮೇಡಮ್ ಬಗ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ಯಾವಾಗಲೂ ಜಗಳ ಮಾಡ್ಕೊತಿದ್ದೆ, ಕಂಪ್ಲೇಂಟ್ ಫಸ್ಟ್ ಹೋಗಿ ಹೇಳ್ತಾ ಇದ್ದಿದ್ದೆ ಮಮತಾ ಮ್ಯಾಮಿಗೆ. ಮಮತಾ ಮ್ಯಾಮ್ ಹೇಳೋರು, ಅವರು ಹೇಳ್ತಾರೆ ನಿನ್ನಿಂದ ಏನೂ ಮಾಡೋಕ್ಕಾಗಲ್ಲ ಅನ್ನೋ ಯಾವಾಗಲೂ ಈ ತಮ್ಮ ಫಿಂಗರ್ನ ಹೀಗೆ ಹೇಳ್ತಾ ಇದ್ದಿದ್ದು ಅವರು. ನಿನ್ನಿಂದ ಏನೂ ಮಾಡೋಕ್ಕಾಗಲ್ಲ ಅಂತ ನಿನ್ಗೆ ಹೇಳ್ತಾ ಇದ್ದಾರೆ, ನೀನು ಎಲ್ಲನೂ ಮಾಡ್ತೀಯಾ, ನಿನ್ನ ಸಾಧನೆನೂ ಕೂಡ. ನಾನು ಅವಾಗ ತುಂಬ ಭಯ ಪಡ್ತಾ ಇದ್ದೆ, ಏನಕ್ಕೆ ಆದ್ರೂ ಒಂದು ಮಾತಾಡೋದಕ್ಕಾದ್ರೂ ನಾನು ಭಯ ಪಡ್ತಾ ಇದ್ದೆ. ಯಾವಾಗಲೂ ನನಗೆ ಮಮತಾ ಮ್ಯಾಮ್ ಯಾವಾಗಲೂ ಹೇಳ್ತಾ ಇದ್ರು, ನೀನು ತುಂಬ ಸ್ಟ್ರಾಂಗ್ ಇದೆಯಾ, ನೀನು ಹೀಗೆ ಇರಬೇಕು ಅಂತ. ಅದಾದಮೇಲೆ ವೀರಭದ್ರಪ್ಪ ಸರು ಮ್ಯಾಥ್ಸ್ ಅಂತೂ ತುಂಬ ಚೆನ್ನಾಗೇ ಹೇಳ್ಕೊಡ್ತಾ ಇದ್ರು. ಅವರು ಹೋದ್ಮೇಲೆ ಪಂಚಾಕ್ಷರಿ ಸರು, ಅವರು ನಮಗೆ ರಿಲೇಷನ್ ಆದ್ರೂ ಕೂಡ ನಾನು ಹೊರಗೆ ಮಾತ್ರ ಚಿಕ್ಕಪ್ಪ ಅಂತ ಹೇಳ್ತಿದ್ದೆ, ಇಲ್ಲಿ ಬಂದು ಸರ್ ಅಂತ ಹೇಳ್ತಿದ್ದೆ. ನಿಮಗೆ ಯಾಕೆ ಸರಿ ಹೇಳಬೇಕು, ನಾನು ಚಿಕ್ಕಪ್ಪ ಅಂತಲೇ ಕರಿತೀನಿ ಅಂತ ಅವಾಗಲೂ ಹೇಳ್ತಾ ಇದ್ದೆ. ಅವ್ರು ಯಾವಾಗಲೂ ನಗ್ತಾ ಇದ್ರು, ನಿನಗೆ ಮ್ಯಾಥ್ಸ್ ಬಾಯಿಲಿ ಫಸ್ಟು ನಾನು ನಂಬರ್ಸ್ ಹೇಳ್ಕೊಡ್ತೀನಿ, ಟೇಬಲ್ಸ್ ಹೇಳ್ಕೊಡ್ತೀನಿ ಅಂದಾಗ ನಾನು ಯಾವಾಗಲೂ ಅವ್ರನ್ನ ರೇಗಿಸ್ತಾ ಇದ್ದೆ. ಚಿಕ್ಕಪ್ಪ 2 1 2 ಹೇಳ್ಕೊಡು ಅಂದಾಗ ಅವಾಗ 2 ಅಂತ ನನಗೆ ಹೇಳ್ಕೊಡ್ತಾ ಇದ್ರು. ನನಗದೆಲ್ಲ ನೆನಪಿಗೆ ಬಂದರೆ ತುಂಬ ನಗು ಬರ್ತಾ ಇರುತ್ತೆ, ನಾವು ಆ ಕಾಲದಲ್ಲಿ ಈ ಥರ ಎಲ್ಲ ಆಟ ಆಡಿದ್ವಾ ಅಂತ. ಆಮೇಲೆ ಹೇಳಬೇಕು ಅಂದರೆ ಸಲೀಂ ಪಾಷಾ ಸರ್ ನಿಜವಾಗ್ಲೂ ನನಗೆ ತುಂಬ ಖುಷಿ ಆಗುತ್ತೆ, ಸಮಾಜನ ಅಷ್ಟು ಚಂದ ಹೇಳ್ಕೊಡ್ತಾ ಇದ್ರು. ಆಮೇಲೆ ML ಸರ್ ಬಗ್ಗೆ ಹೇಳಬೇಕು ಅಂದರೆ ಮಾತುಗಳೇ ಬರಲ್ಲ. ನಮ್ಮ ಸಹಪಾಠಿಯಾದ ಶಿವರಾಜ್ ಅವರು ಹೇಳಿದರು, ML ಅಂದ್ರೆ ಅವರ ಹೆಸರಲ್ಲೇ ಇದೆ ML, ಯಾರು ಏನೂ ಹೇಳೋಕ್ಕಾಗಲ್ಲ, ರಾಜಕೀಯ ವ್ಯಕ್ತಿಗಿನ್ನೂ ದೊಡ್ಡವರು ಅಂತ. ನನಗೆ ಅವಾಗ ಆಕಸ್ಮಿಕವಾಗಿ ಹಾಸನಲ್ಲಿ ML ಸರ್ ಸಿಕ್ಕಿದ್ರು. ನಾನು ಒಂದಿನ ಮನೆಗೆ ಇನ್ವೈಟ್ ಮಾಡಿದ್ದೆ ML ಸರ್ನ. ನನಗೆ ಇವಾಗಲೂ ತುಂಬ ನೆನಪಿಗಿದೆ, ತುಂಬ ಖುಷಿ ಆಯಿತು. ಅವತ್ತು ಏನು ಹೇಳಿದ್ರು ಗೊತ್ತಾ, ಏನು ಕೆಲಸ ಮಾಡ್ತಿದ್ಯಮ್ಮ ಅಂದರು. ಸರ್ ಹೀಗೆ ನಾನು ಪ್ರೈವೇಟ್ ಸ್ಕೂಲಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಅಂತ ಹೇಳಿದಕ್ಕೆ ಅವ್ರು ಒಂದು ಮಾತು ಹೇಳಿದರು, ಅವತ್ತು ನಾನು ಹೊಡೆದಿರೋದಕ್ಕೆ ಇವತ್ತು ನಿನಗೆ ಇನ್ನೊಬ್ಬರಿಗೆ ಹೊಡೆಯುವ ಅಧಿಕಾರ ಸಿಕ್ಕಿದೆ ಅಂತ. ನಿಜವಾಗ್ಲೂ ಆ ಮಾತು ಎಷ್ಟು ನೆನಪಾಗುತ್ತೆ ಅಂದರೆ, ನಾವು ಅವತ್ತು ಹೊಡೆಸ್ಕೊಳ್ಳಿಲ್ಲ ಅಂದರೆ ಇವತ್ತು ನನಗೆ ಯಾವ ರೈಟ್ಸೇ ಇರ್ತಿರ್ಲಿಲ್ಲ ಮಕ್ಳಿಗೆ ಹೊಡೆಯೋದಕ್ಕೆ. ಅಷ್ಟು ಖುಷಿ ಆಗ್ತಿದೆ. ನಮ್ಮ ಮಕ್ಕಳಿಗೆಲ್ಲ ನಾನು ಹೇಳೋದು ಯಾವಾಗಲೂ ಹೇಳ್ತಿದ್ದೆ, ಫಸ್ಟು ಟೀಚರ್ಸ್ಗಳಿಗೆ ರೆಸ್ಪೆಕ್ಟ್ ಕೊಡಿ ಅಂತ. ಇವಾಗಿನ ಮಕ್ಕಳು ಯಾರೂ ರೆಸ್ಪೆಕ್ಟ್ ಕೊಡಲ್ಲ. ಯಾಕೆಂದರೆ ಎದುರುಗಡೆ ಟೀಚರ್ಸ್ ಹೋಗ್ತಿದ್ರೆ ಅವ್ರನ್ನ ಮಾಸ್ಟ್ರು ಅಂದ್ಬಿಟ್ಟು ಸುಮ್ಮನೆ ಹೋಗ್ತಾರೆ. ನಾವು ಇವತ್ತು ನಮ್ಗೆ ಅದು ಅನ್ಸೋದೇನು ಅಂದರೆ, ಎಲ್ಲೇ ಇದ್ರೂ ಟೀಚರ್ಸ್ಗಳನ್ನ ರೆಸ್ಪೆಕ್ಟ್ ಕೊಡಬೇಕು, ಅವ್ರಿಗೊಂದು ಗೌರವ ಇದೆ. ಅವ್ರು ನಮ್ಮ ಟೀಚರು ಅಂತ ಹೇಳಿದಾಗ ಎದುರುಗಡೆ ಸಿಕ್ಕಿದಾಗ ಅಟ್ಲೀಸ್ಟ್ ಒಂದು ವಿಶ್ ಮಾಡಿದ್ರೆ ಅವ್ರಿಗೆ ಎಷ್ಟು ಖುಷಿ ಆಗುತ್ತಲ್ವ.
ತುಂಬಾನೇ ಖುಷಿ ಆಗುತ್ತೆ. ನಾಗರತ್ನ ಮೇಡಮು, ನಾನು ಯಾವಾಗಲೂ ಹಾಡು ಹೇಳ್ತಾ ಇದ್ದೆ. ನಾನು ಹಾಡು ಹೇಳೋದಕ್ಕೆ ಬರೋದಕ್ಕೆ ಅಂದರೆ 10th ಸೀನಿಯರ್ ಅಲ್ಲಿ ಒಬ್ರು ರಾಣಿ ಅಂತ ಇದ್ರು. ಫಸ್ಟ್ ಪ್ರೈಸ್ ಯಾವಾಗಲೂ ರಾಣಿಗೆ ಸಿಗ್ತಾ ಇತ್ತು, ನನಗೆ ಯಾವಾಗಲೂ ಸೆಕೆಂಡ್ ಆರ್ ಥರ್ಡ್ ಪ್ರೈಸ್ ಸಿಗ್ತಾ ಇತ್ತು. ನಾನು ಒಂದ್ಸಲ ನಾಗರತ್ನ ಮ್ಯಾಮಿಗೆ ಹೇಳಿದೆ, ಅದೇ ಮೇಲ್ಗಡೆ ರೂಮಲ್ಲಿ ನಾನು ಯಾವಾಗ ಹೇಳಿದ್ರು ನನಗೆ ಲಾಸ್ಟ್ ಕೊಡ್ತೀರಾ, ನಾನು ಈ ಸಲ ಪ್ರಾರ್ಥನೆ ಸಂಘ ಹೇಳಲ್ಲ ಅಂತ. ಪಾಪ ಅವಾಗ ಹೇಳಿದ್ರು, ಇಲ್ಲಮ್ಮ ನಿನಗೆ ಫಸ್ಟ್ ಪ್ರೈಸ್ ಕೊಡಿಸ್ತೀನಿ, ನೀನು ಬಂದು ಹಾಡು ಹೇಳು ಅಂತ ಹೇಳಿದ್ರು. ನನಗೆ ಅವಾಗ ಅಷ್ಟು ಖುಷಿ ಆಗ್ತಾ ಇತ್ತು. ನಾನು ಅವಾಗ ನಮ್ದಲ್ವ ಇದ್ದಿದ್ದು, ನಾನು ಅವಾಗ ಹೇಳ್ಕೊಂತಿದ್ದೆ, ಇಲ್ಲ ನನಗೆ ಫಸ್ಟ್ ಪ್ರೈಸ್ ಬಂದರೆ ಮಾತ್ರ ನಾನು ಬಂದು ಹಾಡು ಹೇಳ್ತೀನಿ, ಯಾವಾಗಲೂ ಚಾನ್ಸು ರಾಣಿಗೆ ಕೊಡ್ತೀರಾ. ಅದಾದಮೇಲೆ ನನ್ನ ಸಹಪಾಠಿ ಸುನೀಲ್ ಅಂದರೆ ಕಾಂಪಿಟೇಷನ್ ನಾವಿಬ್ರು ಇಡ್ತಾ ಇದ್ವಿ ಹಾಡು ಹೇಳೋದ್ರಲ್ಲಿ. ಒಂದ್ಸಲ ಸಮುದಾಯ ಭವನದಲ್ಲಿ ಹಾಡು ಹೇಳಿ 700 ರೂಪಾಯಿ ದುಡ್ಡನ್ನು ಗಳಿಸಿದ್ದೆ. 700 ರೂಪಾಯಿ ದುಡ್ಡು ಗಳಿಸಿದ್ವಿ. ಮತ್ತೆ ಸುನೀಲ್ ಅವರು, ನಾನು ಅವಾಗ ಹಾಡಿದ ಹಾಡು ಬ್ರಹ್ಮ ಮುರಾರಿ, ಆ ಹಾಡನ್ನ ನೆನಪಿಸ್ಕೊಂತೀನಿ. ಇವಾಗ ನಾನು ಆ ಹಾಡನ್ನ ಸ್ಟೇಜ್ ಮೇಲೆ ಹೇಳಿದ್ದು, ನನಗೆ ಆ ಸ್ಟೇಜ್ ಫಿಯರ್ ಹೊರಟೋಗಿದ್ದು ಯಾವಾಗ ಅಂದರೆ, ನಾನು ಪ್ರತಿ ಸಲನೂ ಹಾಡು ಹೇಳಿದಾಗ ಮತ್ತೆ ಇದೇ ಜಾಗದಲ್ಲಿ CSH ಸರ್ ಯಾವಾಗಲೂ ಹೇಳ್ತಾ ಇದ್ರು, ಮ್ಯಾಥ್ಸ್ ಅಂದ್ರೇನೆ ಎಲ್ರಿಗೂ ಭಯ. ಇವಾಗಲೂ ನನ್ನ ಮಗಳಿಗೆ ತುಂಬಾ ಭಯ. ಮ್ಯಾಥ್ಸ್ ಅಂದ್ರೇನೆ ಒಂದು ಮೈಲಿ ದೂರ ಇರ್ತಾಳೆ, ಅಮ್ಮ ನನಗೆ ಮ್ಯಾಥ್ಸ್ ಕಷ್ಟ ಆಗುತ್ತೆ, ಅರ್ಥ ಆಗಲ್ಲ ಅಮ್ಮ ಅಂತ. ಇವಾಗ ನಮಗವಾಗೆಲ್ಲ ಫ್ರೀಯಾಗಿ ಹೇಳ್ಕೊಟ್ರು. ಇವತ್ತು ನಾನು ನನ್ನ ಮಗಳಿಗೆ 20,000 ರೂಪೀಸ್ನ ಪೇ ಮಾಡಿ 2 ಸಬ್ಜೆಕ್ಟಿಗೆ ಮಾತ್ರ ನಾನು ಹಾಕಿದ್ದೀನಿ, ಒಂದು ಸೈನ್ಸು ಮತ್ತು ಒಂದು ಮ್ಯಾಥ್ಸಿಗೆ. ಇವಾಗ ದುಡ್ಡಿಂದು ಎಷ್ಟು ಹೋಗ್ತಾ ಇದೆ ಅಂದರೆ, ಸರ್ಕಾರಿ ಶಾಲೆಯಲ್ಲಿ ಓದಿದ ಮಕ್ಕಳು ಯಾವುದೇ ಥರ ಟ್ಯೂಷನ್ಗೆ ಹೋಗಲಿಲ್ಲ. ಪ್ರೈವೇಟ್ ಸ್ಕೂಲಲ್ಲಿ ಹೋಗ್ತಾ ಇರೋ ಮಕ್ಕಳು ಪ್ರತಿಯೊಬ್ಬರು ಕೂಡ ಟ್ಯೂಷನ್ನ ಅಂದರೆ ಅದ್ರ ಮೇಲೇ ಅಂದರೆ ಇದಾಗ್ಬಿಟ್ಟಿದ್ದಾರೆ. ಟ್ಯೂಷನ್ಗೆ ಹೋದ್ರೆ ನನ್ನ ಮಗ ಪಾಸ್ ಆಗ್ತಾನೆ, ನನ್ನ ಮಗಳು ಪಾಸ್ ಆಗ್ತಾಳೆ ಅನ್ನೋದು ಓವರ್ ಕಾನ್ಫಿಡೆನ್ಸ್ ಪೇರೆಂಟ್ಸಿಗೆ ಬಂದಿದೆ. PT ಸರ್, ನನಗಂತೂ PT ಅಂದ್ರೆ 1 ಮೈಲಿ ದೂರ. ನೀನು ಉದ್ದ ಇದೆಯಾ, ನೀನು ಲಾಂಗ್ ಜಂಪ್ ಮಾಡು ಅನ್ನೋರು, ನನಗೆ ನೆಗೆಯೋಕೆ ಬರ್ತಿರ್ಲಿಲ್ಲ. ಏನ್ ಮಾಡೋದು, ಒಂದ್ಸಲ ಜಂಪ್ ಮಾಡಿ ಕಾಲು ಕೊಡ್ಕೊಂಡೆ. ಅವತ್ತಿಂದ ಇವತ್ತಿನವರೆಗೂ ಏನೋ ಗೊತ್ತಿಲ್ಲ, PT ಅಂದ್ರೆ ಇವತ್ತಿಗೂ ನನ್ಗೆ ಆಗಲ್ಲ. ನನ್ನ ಮಕ್ಕಳು ಕ್ರಿಕೆಟ್ ಹುಚ್ಚು, ನಾನು ಕ್ರಿಕೆಟ್ ಆಫ್ ಮಾಡ್ತೀನಿ. PT ಮಾಡಿಸುವಾಗ ಯಾವಾಗ್ಲೂ ನನ್ಗೆ ಹೇಳೋರು, ನೀನು ಲಾಂಗ್ ಇದೆಯಾ, ಲಾಂಗ್ ಜಂಪು ಹೈ ಜಂಪು ಮಾಡು ಅಂತ. ಒಂದ್ಸಲ ಹಾರಿ ಕಾಲು ಮುಡ್ಕೊಂಡು, ಸರ್ ನಾನು ಬರೋದೇ ಇಲ್ಲ ಅಂತೇಳಿ ತಪ್ಪಿಸ್ಕೊಂಡು ಹೋಗ್ತಿದ್ದೆ. ಇವಾಗ ಇನ್ನೊಂದು ಕಂಪ್ಯೂಟರ್ ಹೇಳಬೇಕು ಅಂದರೆ, ಅವರು ತುಂಬ ಚೆನ್ನಾಗಿ ಕ್ಲಾಸಸ್ನ ನಡೆಸ್ಕೊಡ್ತಾ ಇದ್ರು. ಈ ಟೈಮಲ್ಲಿ ರಘು ಸರ್ನ ತುಂಬ ಮಿಸ್ ಮಾಡ್ಕೊತಾ ಇದ್ದೀವಿ. ರಘು ಸರ್ ಯಾವಾಗಲೂ ನೀನೊಬ್ಬಳೇ ಹೈಟ್ ಇರೋದು, ಅಮಿತಾಬ್ ಅಂತಾನೆ ನನ್ನ ಹೆಸರು ಕರೀತಾ ಇದ್ದಿದ್ದು. ಇವತ್ತು ನೆನಪಿದೆ, ಎಷ್ಟೋ ಸಲ ಹೊಳೆನರಸೀಪುರದಲ್ಲೇ ಅಮಿತಾಬ್ ಅಂತಾನೆ ಕರೀತಾ ಇದ್ರು. ಇವತ್ತು ಅವ್ರನ್ನ ತುಂಬ ಮಿಸ್ ಮಾಡ್ಕೊತಾ ಇದ್ದೀವಿ. ನಾನು ಯಾವಾಗಲೂ ಹೋಗಿ ಕಂಪ್ಯೂಟರಲ್ಲಿ ಸ್ಪೀಕರ್ ಇಟ್ಕೊಂಡು ಹಾಡು ಹೇಳ್ತಾ ಇದ್ದೆ, ನೀನು ಹಾಡು ಚೆನ್ನಾಗಿ ಹೇಳ್ತೀಯಾ ಅಂತ ತುಂಬಾನೇ ಸಪೋರ್ಟಿವ್ ಆಗಿರ್ತಾ ಇದ್ರು. ಇವತ್ತು ಅವ್ರನ್ನ ತುಂಬಾನೇ ಮಿಸ್ ಮಾಡ್ಕೊತಾ ಇದ್ದೀನಿ. ಹಿಂದಿ ಸರ್, ನರಸಿಂಹಮೂರ್ತಿ ಸರ್, ನನಗೆ ಹಿಂದಿ ಅಂದ್ರೇನೆ ಗೊತ್ತಿಲ್ಲ, ಹಿಂದಿ ಗಂಧ ಗಾಳಿನೇ ಗೊತ್ತಿರಲಿಲ್ಲ. ಇವತ್ತು ಹಿಂದಿನ ಖುಷಿ ಆಗುತ್ತೆ. ನಾನೊಂದು ಮಗು ಹಿಂದಿ ಟೀಚರ್ ಆಗಿ ಹಿಂದಿ ಕ್ಲಾಸ್ ಮಾಡಿದ್ದೀನಿ ಅಂತ ಅಂದರೆ ಅದಕ್ಕೆ ಕಾರಣ ನರಸಿಂಹ ಸರ್. ಫಸ್ಟ್ ಸ್ಟ್ಯಾಂಡರ್ಡ್ ಅಪ್ ಟು 1 to 4 ಕನ್ನಡ ಆ್ಯಂಡ್ ಹಿಂದಿ ತಗೊತಾ ಇದ್ದೀನಿ. 4th ಸ್ಟ್ಯಾಂಡರ್ಡ್ ಕಂಪ್ಯೂಟರ್ ತಗೊತಿದ್ದೀನಿ. ನಾನು ಪ್ರೈವೇಟಾಗಿ ಕ್ಲಾಸಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಅನ್ನೋ ಕಾರಣ ನನ್ನ ಗುರುಗಳು. ನಾನು ಅವ್ರನ್ನೆಲ್ಲನೂ ನೆನ್ಪು ಮಾಡ್ಕೊತೀನಿ. ಇವತ್ತು ನಮ್ಮ ಮಕ್ಕಳಿಗೆ ಫಸ್ಟ್ ಮಾರ್ಗದರ್ಶನ ಯಾರು ಅಂದರೆ ಅಮ್ಮ, ನಾನಾಗಿರ್ಬೋದು. ನನ್ನ ಗುರುಗಳನ್ನ ಯಾವಾಗಲೂ ನಾನು ನೆನ್ಪು ಮಾಡ್ಕೊಂಡು ನನ್ನ ಗುರುಗಳಿಗೆ ಹೇಳ್ತಾ ಇರ್ತೀನಿ, ನನ್ನ ಸರ್ಗಳು ನನಗೆ ಈ ಥರ ಸಪೋರ್ಟಿವ್ ಮಾಡಿದ್ರು, ಹೀಗೆ ಕ್ಲಾಸ್ ಮಾಡ್ತಾಯಿದ್ರು, ನೀನು ಹೀಗೆ ಇರಬೇಕು ಅಂತ ಹೇಳಿ ಯಾವಾಗಲೂ ಗುರುಗಳನ್ನ ನೆನ್ಪು ಮಾಡ್ಕೊತಾ ಇರ್ತೀವಿ. ಮತ್ತು ಇನ್ನೊಂದು ವಿಷಯ ಅಂತ ಅಂದರೆ, ಇವರು ಶೋಭಾ ಮೇಡಮ್ ಬಂದಿದ ತಕ್ಷಣ ಪಂಚಾಕ್ಷರಿ ಮಿಸ್ ಚಿಕ್ಕಪ್ಪ ಅಲ್ಲ, ಅವರು ಚಿಕ್ಕಮ್ಮ ಅಂತಾನೆ ಕರಿತಾ ಇದ್ದಿದ್ದು. ಅವ್ರು ಯಾವಾಗಲೂ ಹೇಳೋರು, ಚಿಕ್ಕಮ್ಮ ಎಲ್ಲ ಊರಲ್ಲಿ ಇಕ್ಕೋ, ಇಲ್ಲೆಲ್ಲ ಹೇಳ್ಬೇಡ, ನೀನು ಕರಿಬೇಕಾದ್ರೆ ಮ್ಯಾಮ್ ಅಂತ ಹೇಳು. ನನಗೆ ಅದು ಬರ್ತದೇ ಇಲ್ಲ, ಮ್ಯಾಮ್ ಅಂತ ಹೇಳೋದಕ್ಕೆ ಬರಲ್ಲ. ಯಾಕೆಂದರೆ ನಾವು ಅದ್ರ ಫ್ಯಾಮಿಲಿ ಆಗಿರೋದ್ರಿಂದ. ಆಮೇಲೆ ಯಾವಾಗಲೂ ಬಂದಾಗ ಅಂದರೆ ನಾನು 6th ಬಂದಮೇಲೆ ಅವರು ಇಲ್ಲಿಗೆ ಬಂದಿದ್ದು. ಅವಾಗ 7th 8th ಬಂದಮೇಲೆ ಐ ಥಿಂಕ್ ಮೇ ಬಿ ನಾನು ಬಂದಮೇಲೆ ಇಲ್ಲಿಗೆ ಬಂದಾಗ ಯಾವಾಗಲೂ ಹಾಗೇನೆ ಮಾತಾಡಿಸ್ಕೊಳ್ತಾ ಇದ್ದಿದ್ದು. ಇವತ್ತು ನಿಜವಾಗ್ಲೂ ಖುಷಿ ಆಗ್ತಿದೆ. 20 ವರ್ಷದ ಸ್ನೇಹ ಸಂಗಮ ಎಲ್ಲರೂ ಒಂದು ಮಾಡಿದೆ. ಇದೇ ಥರ ನಮ್ಮ ಬಾಂಧವ್ಯ ಮುಂದುವರಿಲಿ ಅಂತ ಹೇಳ್ತಾ ಇರ್ತೀನಿ. ಥ್ಯಾಂಕ್ ಯು ಸೋ ಮಚ್.
ಆಗ್ಲಿ ಇಲ್ಲ ನಾವು ಇಷ್ಟೊಂದು ಖುಷಿಯಿಂದ ಆಗ್ಲಿ ಮಾಡಕ್ಕೆ ನಮಗೆ ತುಂಬ ಹೃದಯದ ಸಹಕಾರ ನೀಡಿದ್ದು ನಮ್ಮ ಮಧು ಕುಮಾರ್ ಸರ್. ನಾವು ಅವ್ರಿಗೂ ನಮ್ಮ ಮತ್ತೆ ನಮ್ಗೆ ಒಬ್ರು ಸ್ನೇಹಿತರಾಗಿ ನಾವು ಹೆಚ್ಚು ಕಮ್ಮಿ ಒಂದು 9 ಗಂಟೆ ತನಕ ನಮ್ಮ PT ಸರ್ ತುಂಬಾ ಚೆನ್ನಾಗಿ ನಮ್ಮ ಜೊತೆ ಸಪೋರ್ಟ್ ಆಗಿ ನಿಂತ್ಕೊಂಡ್ರು. ನಿಮ್ಗೆ ಏನ್ ಬೇಕ್ರಪ್ಪ, ನಿಮ್ಗೇನು ನಾನು ಬೆಳಗ್ಗೆ ಟೈಮು ಸರ್ ನೀವು ಎಷ್ಟೊತ್ತಿಗೆ ಬರ್ತೀರಿ ಅಂದ್ರೆ ನೀವ್ ಎಷ್ಟೊತ್ತಿಗೆ ಬರ್ಬೇಕು ಹೇಳಿ, ನಾನು ಅಷ್ಟೊತ್ತಿಗೆ ಬಂದು ನಿಮ್ ಜೊತೆ ನಾನು ಸಪೋರ್ಟ್ ಆಗಿ ನಿಲ್ತೀನಿ ಅಂತ ಒಬ್ರು ಸ್ನೇಹಿತರಾಗಿ ನಮ್ಗೆ ಅವ್ರು ಟೀಚರ್ ಅಂತ ನೋಡಕ್ಕೆ ಆಗಿಲ್ಲ ನಮ್ಗೆ ಇಲ್ಲಿವರೆಗೂ ತುಂಬಾ ಸ್ನೇಹಿತರಾಗಿ ಅವರೇ ಆಗ್ಲಿ. ನಮ್ ಲಕ್ಷ್ಮಿ ಮೇಡಮ್ ಅಂತೂ ಕಾಲ್ ಮಾಡಿದಾಗ ಏನಾರು ಮರ್ತಂದಿದ್ರೆ ಹೇಳ್ರಪ್ಪ, ನಮ್ಗೆ ಒಂಥರ ತರ ಅವ್ರ ಮಕ್ಕಳು ಯಾವ ತರ ಕ್ರಮವನ್ನು ಇಷ್ಟು ಚೆನ್ನಾಗಿ ನೆರವೇರಿಸಲು ಮತ್ತೆ ನಮ್ಗೆ ಏನೇ ಒಂದು ವಿಚಾರ ಆಗ್ಲಿ ನಮ್ಗೆ ಏನಾದ್ರು ಬೇಕು ಅಂದಾಗ ನಾವು ನಮ್ಮ PT ಸರ್ ಕಾಲ್ ಮಾಡಿದಾಗ ತುಂಬಾ ಚೆನ್ನಾಗಿ ತುಂಬಾ ಅಂದ್ರೆ ಅದನ್ನ ವರ್ಡ್ಗಳಿಂದ ಹೇಳಕ್ಕೆ ಸಾಧ್ಯನೇ ಇಲ್ಲ, ಅಷ್ಟು ಚೆನ್ನಾಗಿ ನಮ್ಗೆ ಸಪೋರ್ಟ್ ಆಗಿತ್ತು. ನಮ್ಗೆ ತುಂಬಾ ಇದ್ ಮಾಡಿದ್ರು. ಮಧು ಸರ್ ನಾನು ಇಲ್ಲಿದ್ದೀನಿ, ಏನ್ ತಲೆ ಕೆಡಿಸ್ಕೋಬೇಡಿ, ನಿಮ್ಗೆ ಏನೇ ಸಪೋರ್ಟ್ ಬೇಕು ಕೇಳಿ ಅಂದ್ರು. ಮತ್ತೆ ನಮ್ಗೀಗ ಹಾಲಿ ಮುಖ್ಯ ಶಿಕ್ಷಕರಾದ ಸೈಯದ್ ಅಹಮದ್ ಸರ್ ಅವ್ರಿಗೂ ಕಾಲ್ ಮಾಡಿ ನಮ್ಮ ML ಸರ್ ಯೂಸ್ ಮಾಡಿದಾಗ ಅವ್ರೂ ಸಹ ನಾನು ಬೇಕಾದ್ರೆ 20ನೇ ತಾರೀಕು ಮೇಲ್ ಬರ್ತೀನಿ, ನೀವು ಪ್ರೋಗ್ರಾಮ್ ಮಾಡಕ್ಕೆ ನಾನು ಎಲ್ಲಾ ರೀತಿಯೂ ನನ್ನಿಂದ ಸಹಕರಿಸ್ತೀನಿ ಅಂದ್ರು. ಆದ್ರೆ ಅವರು ಏನೋ ಬೆಕ್ಕದ ಅವರು ಒಂದು ಇದರಿಂದ ಅವ್ರು ಬರಕ್ಕಾಗ್ಲಿಲ್ಲ. ಆದ್ರೆ ಅವರು ನಮ್ಗೆ ಸ್ಟಾರ್ಟಿಂಗ್ ಫೋನ್ ಮಾಡಿದಾಗ ಸರ್ ನಮ್ಮ ML ಸರ್ ಫೋನ್ ಮಾಡಿ ಕೇಳಿದಾಗ ಅವರು ನನ್ನ ಮಧು ಸರ್ ಅವ್ರಿಗೆ ನಾನು ಇನ್ಚಾರ್ಜ್ ಕೊಟ್ಟಿರ್ತೀನಿ, ಅವರು ಎಲ್ಲಾ ರೀತಿ ಸಹಕರಿಸ್ತಾರೆ, ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಅಂತ ಆ ಕ್ಷಣನೇ ಹೇಳಿದ್ರು. ಆದ್ರೂ ನಮಗೆ ಮಧು ಸರ್ ಯಾವ್ದೇ ರೀತಿ ಕುಂದು ಕೊರತೆ ಬರ್ದಂಗೆ ನಮ್ಗೆ ಏನ್ ಬೇಕು ನಮ್ಗೆ ಗೊತ್ತಿಲ್ದಂಗೆ ಈ ರೂಮ್ಗಳು ಇತ್ತಗಳ್ರ ಇದು ಮಾಡ್ಕೊಬಿಡಿ ಸರ್, ನಮ್ ಕಡೆಯಿಂದ ಕ್ಷಮೆ ಇರಲಿ. ನಮ್ಮೊಳಗೆ ಈ ರೀತಿ ಅದನ್ನು ನಮ್ಮ ಗುರುರತ್ನರು ನಮಗೆ ನೀಡಿದ್ದಾರೆ. ಬದುಕುವುದನ್ನು ಯಾರಿಂದ ಕಲಿತವೋ ಅವರಿಗೆ ಕೃತಜ್ಞತೆ ಸಲ್ಲಿಸುವ ದಿನವಿದು. ಇದು ಒಂದು ದಿನದ ಗೌರವವಲ್ಲ, ಪ್ರತಿ ದಿನದ ನಮ್ಮೊಳಗಿನ ನಿತ್ಯೋತ್ಸವ. ಇಂದು ಗುರುರತ್ನ ವಂದನಾ ಕಾರ್ಯಕ್ರಮವಾಗಿ ಎಲ್ಲರ ಸಮ್ಮುಖದಲ್ಲಿ ನೆರವೇರುತ್ತಿದೆ. ಮುಂದಿನ ಕಾರ್ಯಕ್ರಮ ಅದುವೇ ಬಹು ಮುಖ್ಯವಾದ ಘಟ್ಟ, ಸನ್ಮಾನ ಕಾರ್ಯಕ್ರಮ. Crazy.
ಅಜ್ಞಾನದ ಕತ್ತಲೆಯಿಂದ ಬೆಳೆದು ಸುಜ್ಞಾನದ ಕಡೆಗೆ ಕರೆದುಕೊಂಡು ಹೋಗುವ ಶುದ್ಧವೇ ಗುರು. ವೇದಿಕೆ ಮೇಲೆ ಎಲ್ಲ ಗುರುರತ್ನಗಳಿಗೂ ಇಲ್ಲಿ ಬಂದ್ಬಿಡಿ, ಅಲ್ಲಿ ಕವರ್ ಹಾಕಿ. ಹಾಗೂ ಎಲ್ಲ ನನ್ನ ಸಹಪಾಠಿಗಳಿಗೂ ಹಾಗೂ ಎಲ್ಲ ಪುಸ್ತಕವರಿಗೂ ವಂದಿಸುತ್ತಾ ಇಂದಿನ 2 ಮಾತುಗಳನ್ನು ಹೇಳುತ್ತೇನೆ. 2005-6ನೇ ಸಾಲಿನಲ್ಲಿ ಈ ವಿದ್ಯಾಸಂಸ್ಥೆಯಿಂದ ಹೊರತೆರಳಿದ ಹಳೆಯ ವಿದ್ಯಾರ್ಥಿಗಳಿಂದ ಹಮ್ಮಿಕೊಳ್ಳುತ್ತಿರುವ ಔಚಿತ್ಯ ಗುರುವಂದನಾ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ನೆಲ್ಮಯ ಸ್ವಾಗತ, ಸುಸ್ವಾಗತ. ಈ ಸುಂದರ ಪರಿಸರದಲ್ಲಿ ವಿದ್ಯಾಸಂಸ್ಥೆಯು ಸ್ಥಾಪನೆಯಾಗಿದ್ದು ಸಾವಿರಾರು ವಿದ್ಯಾರ್ಥಿಗಳು ಈ ವಿದ್ಯಾಲಯಗಳಿಂದ ತೆರಳಿ ವಿದ್ಯಾಸಂಪನ್ನರಾಗಿ ಅವರ ಬದುಕಿನಲ್ಲಿ ನವಯುಗದ ವಸ್ತಿನ ಬೆಳಕು ನೋಡಿ ಕನಸುಗಳನ್ನು ಬೆರಗಿಸಿ ನಿಶ್ಚಿತ ಗುರಿಯತ್ತ ಮುನ್ನಡೆದು ಛಲದಿಂದ ತಮ್ಮ ಭವ್ಯ ಭವಿಷ್ಯತ್ತನ್ನು ರೂಪಿಸಿಕೊಂಡರು. ಅದು ಏನೇ ಆಗಲಿ ಈ ವಿದ್ಯಾದೇಗುಲದ ಸ್ಥಾಪನೆಗೆ ಕಾರಣಕರ್ತರಾದ ಎಲ್ಲರಿಗೂ ಈ ವಿದ್ಯಾದೇಗುಲದಲ್ಲಿ ವ್ಯಾಸಂಗ ನಡೆಸಿದ ಹಳೆಯ ವಿದ್ಯಾರ್ಥಿಗಳೆಲ್ಲರ ಹೃದಯಾಂತರದ ಕೃತಜ್ಞತೆಗಳು. ಇಂತಹ ವಿದ್ಯಾಸಂಸ್ಥೆಯು ಬೆಳವಣಿಗೆಗೆ ಅಭಿವೃದ್ಧಿಗೆ ನಾಂದಿ ಮಾಡಿದರು. ಇಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಗುರುವೃಂದದವರು ಇಂತಹ ಗುರುಶ್ರೇಷ್ಠರಿಗೆ ನಾವು ನಮ್ಮ ಬದುಕಿನುದ್ದಕ್ಕೂ ಆಭಾರಿಗಳಾಗಿರುವುದು ನಮ್ಮ ಔಚಿತ್ಯಪೂರ್ಣ ನಡವಳಿಕೆ. ಮೇಣ ಮುರಿದು ಜಗಕ್ಕೆ ಬೆಳೆದುಕೊಳ್ಳುವಂತೆ ಸೀಮೆ ಸುಣ್ಣ ಸವೆದು ಅಕ್ಷರ ಸಿಗುವಂತೆ ವಿದ್ಯಾರ್ಥಿಗಳ ಬೆಳಕಿಗೆ ಬೆಳಕಾಗುವ ದೇವರು ನಮ್ಮ ಈ ಗುರುಗಳು. ಅಧ್ಯಯನ ವೃತ್ತಿಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಒಂದು ತೈಲದಿಂದ ಜ್ಞಾನದೀಪವನ್ನು ಬೆಳಗಿ ಸಾವಿರಾರು ಹೃದಯಗಳಲ್ಲಿ ಕನಸಿನ ಪೀಠದ ಬಿತ್ತಿ ನಮ್ಮ ವಿಭಿನ್ನ ವಿಚಾರಗಳ ಚಿಂತನೆಯ ಉಗಮಕ್ಕೆ ಕಾರಣಕರ್ತರು ತಾವಾಗಿರುವಿರಿ. ನಿಮ್ಮ ಈ ಅವರಿತ ಪ್ರಯತ್ನ, ಅಪರಿಮಿತ ಶ್ರದ್ಧೆ, ಅವಿಚ್ಛನ್ನ ಮನೋಭಾವ ಮುಂದಿನ ಶಿಕ್ಷಕ ಸಮುದಾಯಕ್ಕೆ ಪ್ರೇರಣೆಯಾಗಲಿ ಎಂದು ಹಾರೈಸಿ ನಮ್ಮದು. ಆತ್ಮೀಯ ಗುರುಶ್ರೇಷ್ಠರೇ, ಈ ವಿದ್ಯಾರ್ಥಿಗಳ ತಮ್ಮದೆಂದು ಪ್ರೀತಿಸಿ ಮಕ್ಕಳ ಬೆಳಕನ್ನು ಉಜ್ವಲಗೊಳಿಸಿ ಎಲ್ಲ ಮಕ್ಕಳನ್ನು ತಮ್ಮ ಮಕ್ಕಳಂತೆ ಪ್ರೀತಿಸಿ ನೀತಿ ಸತ್ಯದ ಮಾರ್ಗದಲ್ಲಿ ನಡೆಸಿ ವಿದ್ಯಾರ್ಥಿಗಳ ಏಳಿಗೆಗಾಗಿ ಸೇವೆ ಸಲ್ಲಿಸಿ ಅವರ ನೆನಪಿಗಾಗಿ ಚಿಂತಿಸಿ ಕಲ್ಲನ್ನು ಶಿಲ್ಪವಾಗಿಸಿದ ಮಹಾಗುರುಗಳು ತಾವುಗಳು. ನೀವು ಮಕ್ಕಳ ಪಾಲಿನ ಬೆಳಕು, ನಿಮ್ಮದು ಪ್ರತಿದಿನವೂ ಸಮರ್ಪಣೆಯ ಬದುಕು. ನೀವು ಮಕ್ಕಳ ಸಮಸ್ಯೆಗಳ ನಿವಾರಕ, ಸೀಮೆ ಸುಣ್ಣದ ಚಾಟಿಯೇ ನಿಮ್ಮ ಆಯುಧ. ಪಾಸಾಗಿ ಹೋಗುತ್ತಿರುವ ವಿದ್ಯಾರ್ಥಿಗಳಿಗೆ ಗುರು ಹುಟ್ಟುವಂತೆ ಪ್ರೇರೇಪಿಸಿದವರು ನೀವು. ನಿಮ್ಮ ಬದುಕು ಹೊಸನಾಗಲಿ, ಸುಗಮಯವಾಗಲಿ, ಸಂತಸದ ಕಡಲಾಗಲಿ ಎಂಬ ಸಾವಿರಾರು ವಿದ್ಯಾರ್ಥಿಗಳು ಆರೈಕೆಯೊಂದಿಗೆ ಅರಸುತ್ತಾ ನಮ್ಮೆಲ್ಲರ ಆಶೀರ್ವಾದ ಸದಾ ನಮ್ಮ ಮೇಲಿರಲಿ ಎನ್ನುತ್ತಾ ಈ ಸುಂದರ ಕ್ಷಣಗಳನ್ನು ಮರುಕಳಿಸಿದ ತಮಗೆಲ್ಲರಿಗೂ ಸುಮಧುರ ಸುಂದರ ಶುಭ ಸಂದರ್ಭದಲ್ಲಿ ಹಳೆ ವಿದ್ಯಾರ್ಥಿಗಳಿಂದ ತಲೆಯನ್ನು ಬಾಗಿಸಿ ನಮಸ್ಕರಿಸುತ್ತಾ ನಿಮಗೆ ಈ ಗೌರವಾರ್ಪಣೆಯನ್ನು ಸಲ್ಲಿಸುತ್ತಿದ್ದೇವೆ.